ಒಬ್ಬ ಮನುಷ್ಯನ ನಿಜವಾದ ಜೀವನ, ಅವನಿಗೆ ಎಷ್ಟು ಆಸ್ತಿ ಇದೆ, ಎಷ್ಟು ಹಣ ಇದೆ, ಎಷ್ಟು ಅಧಿಕಾರ ಇದೆ, ಎಷ್ಟು ಆರೋಗ್ಯ ಇದೆ, ಎಷ್ಟು ಬಲ ಇದೆ, ಅವನ ಸುತ್ತಲೂ ಎಷ್ಟು ಜನ ಇದ್ದಾರೆ, ಇದನ್ನು ಆಧರಿಸಿ ಇಲ್ಲ. ಮತ್ತು ಏನನ್ನು ಆಧರಿಸಿದೆ ನಿನ್ನ ಜೀವನ? ಹಾಗಾದರೆ ಏನನ್ನು ಆಧರಿಸಿ ಇರಬೇಕು? ದೇವರ ಆತ್ಮನನ್ನು ಆಧರಿಸಿ ಇರಬೇಕು, ಪರಿಶುದ್ಧ ಆತ್ಮನನ್ನು ಆಧರಿಸಿ ಇರಬೇಕು. ನಮಗೆ ಹೇಳಲಿಕ್ಕೆ ಸಾಧ್ಯ ಆಗಬೇಕು, ನಿನ್ನ ನಂಬ್ಕೊಂಡು ನಾನು ಬದುಕ್ತಾ ಇಲ್ಲ, ದುಡ್ಡು ನಂಬ್ಕೊಂಡು ನಾನು ಬದುಕ್ತಾ ಇಲ್ಲ, ಫ್ರೆಂಡ್ಸ್ನ ನಂಬ್ಕೊಂಡು ಬದುಕ್ತಾ ಇಲ್ಲ, ಅಪ್ಪನ ನಂಬ್ಕೊಂಡು ಬದುಕ್ತಾ ಇಲ್ಲ, ಗಂಡ ನಂಬ್ಕೊಂಡು ಬದುಕ್ತಾ ಇಲ್ಲ, ಹೆಂಡತಿ ನಂಬ್ಕೊಂಡು ಬದುಕ್ತಾ ಇಲ್ಲ, ಯಾವ ಮನುಷ್ಯನೂ ನಂಬ್ಕೊಂಡು ಬದುಕ್ತಾ ಇಲ್ಲ, ನನ್ನ ಸ್ವಂತ ಬುದ್ಧಿ ನಂಬ್ಕೊಂಡು ಬದುಕ್ತಾ ಇಲ್ಲ, ನನ್ನ ಸಂಪಾದನೆ ನಂಬ್ಕೊಂಡು ಬದುಕ್ತಾ ಇಲ್ಲ, ಯಾವುದನ್ನು ನಂಬ್ಕೊಂಡು ಬದುಕ್ತಾ ಇಲ್ಲ. ನಾನು ನಂಬ್ಕೊಂಡು ಬದುಕ್ತಾ ಇರೋದು ನನ್ನ ದೇವರ ಶಕ್ತಿಯನ್ನು, ಪರಿಶುದ್ಧ ಆತ್ಮನನ್ನು. ಈ ಒಂದು ಮೈಂಡ್ ಸೆಟ್ ನೀವು ಮಾಡ್ಕೊಂಡು ಬದುಕಿದರೆ ನಿಮಗೆಲ್ಲರನ್ನೂ ಪ್ರೀತಿ ಮಾಡಲಿಕ್ಕಾಗತ್ತೆ. ನಿಮಗೆ ಯಾರು ಶತ್ರುಗಳು ಇರೋದಿಲ್ಲ. ನಿಮಗೆ ಶತ್ರುಗಳು ಇರ್ತಾರೆ, ನೀವು ಯಾರನ್ನೂ ಹಗೆತನದಲ್ಲಿ ಇಡ್ಲಿಕ್ಕಾಗೋದಿಲ್ಲ. ನಮಗೆ ಯಾಕೆ ಅವ್ರ ಮೇಲೆ ಬೇಜಾರು, ಇವ್ರ ಮೇಲೆ ಬೇಜಾರು ಅಂದರೆ ನಾವು ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಕಾರ್ನರಲ್ಲಿ ಅವ್ರನ್ನ ಡಿಪೆಂಡ್ ಆಗಿರ್ತೀವಿ. ನಿಜವಾದ ಒಂದು ಕ್ರೈಸ್ತ ಜೀವನ ಅಂದರೆ ಏನು? ವಾಟ್ ಈಸ್ ಎ ಟ್ರೂ ಕ್ರಿಶ್ಚಿಯನ್ ಲೈಫ್? ನಿಜವಾದ ಒಂದು ಕ್ರೈಸ್ತ ಜೀವನ ಅಂದರೆ, ಒಂದು ಉದಾಹರಣೆ ಮುಖಾಂತರ ಹೇಳೋದಾದರೆ, ಒಂದು ಹರಿಯುವ ನೀರಿಗೆ ವಿರುದ್ಧವಾಗಿ ಈಜುವಂಥ ಒಂದು ಜೀವನ ಇದೆಯಲ್ವಾ, ಅದೇ ನಿಜವಾದ ಕ್ರೈಸ್ತ ಜೀವನ. ವಾಟರ್ ಹೀಗೆ ಫ್ಲೋ ಆಗ್ತಾ ಇರುತ್ತೆ, ಆ ಫ್ಲೋ ಅಲ್ಲಿ ನಾವು ಹೋಗದೇನೆ ಅದಕ್ಕೆ ವಿರುದ್ಧವಾಗಿ ನಾವು ಸ್ವಿಮ್ ಮಾಡ್ತೀವಲ್ವಾ, ಸ್ವಿಮ್ಮಿಂಗ್ ಅಗೇನ್ಸ್ಟ್ ದ ಫ್ಲೋ ಆಫ್ ದ ವಾಟರ್. ಅಂದರೆ ಈ ಲೋಕದ ಆ ನೀರು, ಲೋಕ ಎಂಬಂತಹ ಆ ಒಂದು ನೀರು, ಲೋಕ ಹೇಗೆ ಹೋಗ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೇ ನಾವು ಹೀಗೆ ಹೋಗ್ದೇನೆ ಅದಕ್ಕೆ ವಿರುದ್ಧವಾಗಿ ಈಜ್ಕೊಂಡು ಈ ಕಡೆಗೆ ಬರೋದಿದೆಯಲ್ವಾ, ಆಪೋಸಿಟ್, ಅದೇ ಕ್ರೈಸ್ತ ಜೀವನ. ನಾಟ್ ಫ್ಲೋಯಿಂಗ್ ಅಕಾರ್ಡಿಂಗ್ ಟು ದ ವಾಟರ್ ಆಫ್ ದಿಸ್ ವರ್ಲ್ಡ್, ಬಟ್ ಸ್ವಿಮ್ಮಿಂಗ್ ಆಪೋಸಿಟ್ ಟು ದ ಫ್ಲೋ ಆಫ್ ದ ವಾಟರ್ ಆಫ್ ದಿಸ್ ವರ್ಲ್ಡ್. ಈ ಲೋಕ ಎಂಬ ನೀರಿನ ಆ ಒಂದು ಹರಿಯುವಿಕೆ ಇದೆಯಲ್ವಾ, ನೀರು ನದಿಯಲ್ಲಿ ಹೀಗೆ ಹರಿದು ಹೋಗ್ತಾ ಇರುತ್ತೆ, ಹಾಗೇ ಹರ್ಕೊಂಡು ಆ ನೀರಿನ ಜೊತೆಗೆ ನಾವು ಹೋಗೋದು ಅಲ್ಲ. ಆ ನೀರು ಲೋಕದ ಆಚಾರ ವಿಚಾರಗಳು, ಲೋಕದ ಸಿಸ್ಟಮ್, ಅದ್ರ ಪ್ರಕಾರ ನಾವು ಹೀಗೆ ಬದುಕ್ತಾ ಹೋಗ್ತಾ ಇದ್ದರೆ ಅದು ಕ್ರೈಸ್ತ ಜೀವನ ಅಲ್ಲ, ಅದು ಬೇರೆ ಏನೋ ಜೀವನ. ಅದು ಏನಾದರೂ ಆಗಲಿ, ನಮಗೆ ಬೇಡ, ಅದು ಅಸಹ್ಯವಾದ ಜೀವನ, ಅದು ಬೇಡ. ಆದರೆ ಕ್ರೈಸ್ತ ಜೀವನ ಅಂದರೆ ಲೋಕವಾಗಿರ್ತಕ್ಕಂಥ ಈ ನೀರು ಹೀಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿದು ಹೋಗುವಾಗ ಅದಕ್ಕೆ ವಿರುದ್ಧವಾಗಿ ನಾವು ಈಜ್ಕೊಂಡು ಬರ್ತೀವಲ್ವಾ, ಅದೇ ಕ್ರೈಸ್ತ ಜೀವನ. ಆ ಜೀವನವನ್ನು ಜೀವಿಸಿದರೆ ಮಾತ್ರ ನಮ್ಮ ಜೀವನದ ಮುಖಾಂತರ ದೇವರಿಗೆ ಮಹಿಮೆ ಆಗುತ್ತೆ. ಅದರ್ವೈಸ್ ನೋ. ನಮ್ಮ ಜೀವನ ದೇವರಿಗೆ ಮಹಿಮೆ ಆಗಬೇಕಾದ್ರೆ ನಾವು ಈ ಲೋಕದ ಫ್ಲೋ ಇದೆಯಲ್ವಾ, ಆ ಫ್ಲೋಗೆ ಆಪೋಸಿಟ್ ಆಗಿ ಈಜ್ಕೊಂಡು ಹೋಗಬೇಕು, ಬದುಕಬೇಕು. ಆ ಜೀವಿತದಿಂದ ದೇವರಿಗೆ ಮಹಿಮೆ ಆಗುತ್ತೆ. ಇಲ್ಲದೇ ಇದ್ದರೆ ಲೋಕ ಹೇಗೋ, ಜನ ಹೇಳ್ತಾರಲ್ವಾ, ಲೋಕ ಚೇಂಜ್ ಆದ ಹಾಗೆ ನಾವು ಚೇಂಜ್ ಆಗಬೇಕು, ಪ್ರಪಂಚಕ್ಕೆ ತಕ್ಕ ಹಾಗೆ ನಾವಿರಬೇಕು, ಕಾಲಕ್ಕೆ ತಕ್ಕ ಹಾಗೆ ನಾವು ಬದುಕಬೇಕು. ಕಾಲಕ್ಕೆ ತಕ್ಕ ಹಾಗೆ ನಾವು ಬದುಕಬೇಕು. ಅಕ್ಕಪಕ್ಕದ ಜನರನ್ನೆಲ್ಲ ನೋಡಿ, ಅವರೆಲ್ಲರೂ ಹೇಗೆ ಬದುಕ್ತಾ ಇದ್ದಾರೆ, ಅದಕ್ಕೆ ತಕ್ಕ ಹಾಗೆ ನಾವು ಇರಬೇಕು. ಅದು ಪೈಶಾಚಿಕವಾದ ಜೀವನ, ಅದು ಲೌಕಿಕ ಜೀವನ, ಅದು ಪೈಶಾಚಿಕವಾದ ಜೀವನ. ಹಾಗಾದರೆ ನಿಜವಾದ ಸ್ವರ್ಗೀಯ ಜೀವನ ಅಂದರೆ ಏನು? ನಿಜವಾದ ಕ್ರೈಸ್ತ ಜೀವನ ಅಂದರೆ ಏನು ಅಂದರೆ, ಲೋಕಕ್ಕೆ ತಕ್ಕ ಹಾಗೆ ನಾವು ಬದುಕೋದಲ್ಲ, ಅಕ್ಕಪಕ್ಕದ ಮನೆಯವರಿಗೆ, ಊರುಗಳಿಗೆ ತಕ್ಕ ಹಾಗೆ ನಾವು ಬದುಕೋದಲ್ಲ, ದೇವರ ಆತ್ಮನಿಗೆ ತಕ್ಕ ಹಾಗೆ, ಫ್ಲೋಯಿಂಗ್ ಅಕಾರ್ಡಿಂಗ್ ಟು ದ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮರು ಹೇಗೆ ನಾವು ಜೀವಿಸಬೇಕು ಅಂತ ನಮಗೆ ಆಲೋಚನೆ ಕೊಡ್ತಾರೋ ಅದರ ಪ್ರಕಾರ ನಾವು ಜೀವಿಸೋದೇ ನಿಜವಾದ ಕ್ರೈಸ್ತ ಜೀವನ. ಆದ್ದರಿಂದ ಈಗ ನಾವು ನೋಡ್ತೀವಿ, ಮೀನು, ಜೀವ ಇರೋ ಮೀನಾದರೆ ವಾಟರ್ ಫ್ಲೋ
ಆಗ್ತಾ ಇರುತ್ತಲ್ವ, ಅದಕ್ಕೆ ಆಪೋಸಿಟಲ್ಲಿ ಅದು ಈಜ್ಕೊಂಡು ಬರುತ್ತೆ. ಓಕೆ, ಅದೇ ಸತ್ತು ಮೀನಾದರೆ ನೀರು ಯಾವ ಕಡೆ ಹರ್ಕೊಂಡು ಹೋಗುತ್ತೋ ಆ ಕಡೆಗೆ ಅದು ತೊಳ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಜೀವನದಲ್ಲೂ ನಾವು ಜೀವ ಉಳ್ಳ ಕ್ರೈಸ್ತ ವಿಶ್ವಾಸಿಗಳಾದರೆ, ನಮ್ಮ ಆತ್ಮದಲ್ಲಿ ನಿಜವಾಗಲೂ ಜೀವ ಇದ್ದರೆ, ನಾವು ಈ ಫ್ಲೋ ಇದೆಯಲ್ವಾ, ಇದಕ್ಕೆ ವಿರುದ್ಧವಾಗಿ ನಮಗೆ ಚಲಿಸ್ಲಿಕ್ಕಾಗತ್ತೆ. ಮೀನು ಯಾವ ರೀತಿ ಈಜ್ಕೊಂಡು ಆ ನೀರಿಗೆ ವಿರುದ್ಧವಾಗಿ ಈಗ ಹೋಗುತ್ತೋ ಅದೇ ರೀತಿ ಹೋಗ್ಲಿಕ್ಕಾಗತ್ತೆ. ಇಲ್ಲದೇ ಇದ್ದರೆ, ಸತ್ತು ಮೀನಾದರೆ ನೀರು ಹೆಂಗೆ ಹರ್ಕೊಂಡು ಹೋಗುತ್ತೋ ಹಂಗೇ ಹೋಗ್ತಾ ಇರುತ್ತೆ. ನಮ್ಮಲ್ಲಿ ಅನೇಕರು ಇವತ್ತು ಹೇಗೆ ಬದುಕ್ತಾ ಇದ್ದೀವಿ ಅಂದರೆ, ಈ ಸತ್ತೋಗಿರೋ ಮೀನು ಥರ ಇದ್ದೀವಿ. ಆ ರೀತಿ ನಾವು ಕ್ರೈಸ್ತರಾಗಿ ಇವತ್ತು ಬದುಕ್ತಾ ಇದ್ದೀವಿ. ಅಂದರೆ ಪ್ರಪಂಚ ಹೇಗೆ ಹೋಗ್ತಾ ಇದೆಯೋ ಕಾಲಕ್ಕೆ ತಕ್ಕ ಹಾಗೆ ನಾವು ಬದುಕಬೇಕಲ್ವಾ. ಜನರಿಗೆ ತಕ್ಕ ಹಾಗೆ ಎಲ್ಲರೂ ಹೇಗೆ ಬದುಕ್ತಾರೆ ನೋಡಿ, ಹಾಗೆ ನಾವು ಇರಬೇಕಲ್ವಾ ಅಂತ ನಾವು ಮೈಂಡ್ ಸೆಟ್ ಮಾಡಿಕೊಂಡು ಬದುಕ್ತೀವಿ. ಆದರೆ ನಿಜವಾಗಲೂ ದೇವರ ವಾಕ್ಯದ ಪ್ರಕಾರ ನೋಡುವಾಗ, ರೋಮನ್ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಾಕ್ಯ ಅನಿಸುತ್ತೆ. ರೋಮನ್ಸ್ ಚಾಪ್ಟರ್ 8 ವರ್ಸ್ 7ನೇ ವಾಕ್ಯ ಓದೋಣ. ಶರೀರ ಸ್ವಭಾವದಲ್ಲೇ ಮಗ್ನವಾಗಿರುವ ಮನಸ್ಸು ದೇವರಿಗೆ ಶತ್ರು. ಅಂತ ಮನಸ್ಸು ದೇವರ ನಿಯಮಕ್ಕೆ ಮಣಿಯುವುದಿಲ್ಲ, ಮಣಿಯಲು ಸಾಧ್ಯವೂ ಇಲ್ಲ. ನೋಡಿ ಎಂಥ ಡೇಂಜರ್ ಕಂಡೀಷನ್. ಇಟ್ಸ್ ವೆರಿ ಡೇಂಜರಸ್. ದ ಮೈಂಡ್ ದಟ್ ಈಸ್ ಸೆಟ್ ಆನ್ ದ ಫ್ಲೆಶ್ ಈಸ್ ಹಾಸ್ಟೈಲ್ ಟು ಗಾಡ್, ಅಥವಾ ಎನಿಮಿಟಿ ವಿತ್ ಗಾಡ್. ದೇವರಿಗೆ ಒಂದು ಶತ್ರು ಅಂತೆ. ಯಾರು ದೇವರ ಶತ್ರು? ದೇವರ ಶತ್ರು ಯಾರು ಕೇಳಿದರೆ, ಯಾರು ವರ್ಡ್ಲಿ ಸಿಸ್ಟಮ್ ಪ್ರಕಾರ ಬದುಕ್ತಾ ಇದ್ದಾರೋ ಅವರೆಲ್ಲರೂ ದೇವರ ಶತ್ರುಗಳು. ಇಲ್ಲಿ ಕ್ರಿಶ್ಚಿಯನ್ಸ್ ಅಥವಾ ನಾನ್ ಕ್ರಿಶ್ಚಿಯನ್ಸ್ ಅದೆಲ್ಲ ಲೆಕ್ಕ ಬರೋದಿಲ್ಲ. ಅದು ನಮಗೆ ಜಾತಿ ಎಲ್ಲ ನಮಗೆ ಮನುಷ್ಯರಿಗೆ. ದೇವರು ಜಾತಿ ಲೆಕ್ಕದಲ್ಲಿ ತೀರ್ಪು ಕೊಡಲ್ಲ. ದೇವರು ಮುಖ ನೋಡಿ ಮಣೆ ಹಾಕೋದಿಲ್ಲ. ನೀವು ಯಾವ ಜಾತಿ, ಯಾವ ಡಿನಾಮಿನೇಷನ್, ಯಾವ ಪಂಗಡ, ಯಾವ ಕುಲ, ಯಾವ ಗೋತ್ರ, ಯಾವ ಕುಟುಂಬ, ಗಂಡ ಹೆಣ್ಣ, ಇದು ಯಾವುದೂ ನೋಡೋದಿಲ್ಲ. ಯಾವ ಭಾಷೆ, ಯಾವ ಊರು, ಇದು ಯಾವುದೂ ನೋಡೋದಿಲ್ಲ ದೇವರು. ಅದೆಲ್ಲ ನಾವು ನೋಡ್ತೀವಿ, ಮನುಷ್ಯರು ನೋಡ್ತೀವಿ. ಇದೆಲ್ಲ ಲೋಕದ ಲೆಕ್ಕಾಚಾರ ಅಷ್ಟೇ. ದೇವರು ನೋಡೋದು ಇವನಿಗೆ ಜೀವ ಇದೆಯೋ ಇಲ್ವೋ, ಇವನ ಮೈಂಡ್ ಸೆಟ್ ಏನಾಗಿದೆ. ವಾಕ್ಯ ಏನು ಹೇಳುತ್ತೆ? ಶರೀರ ಸ್ವಭಾವದಲ್ಲೇ ಮಗ್ನವಾಗಿರುವ ಮನಸ್ಸು ದೇವರಿಗೆ ಶತ್ರು. ನೀನು ಚರ್ಚ್ ಒಳಗಡೆ ಕೂತ್ಕೊಳ್ತೀಯೋ, ಚರ್ಚಿಂದ ಹೊರಗಡೆ ಕೂತ್ಕೊಳ್ತೀಯೋ, ಬೈಬಲ್ ಹಿಡ್ಕೊಳ್ತೀಯೋ, ಬೈಬಲ್ ಹಿಡ್ಕೊಳ್ಳೋದಿಲ್ವೋ, ಅದೆಲ್ಲ ವಿಷಯನೇ ಅಲ್ಲ. ಕೆಲವು ಟೈಮ್ ನಾವು ಹೇಳ್ತೀವಲ್ವಾ, ಇವ್ರು ಯಾವಾಗಲೂ ಬೈಬಲ್ ಹಿಡ್ಕೊಂಡೇ ಇರ್ತಾರೆ, ಪ್ರಾರ್ಥನೆ ಅಂದ್ಕೊಂಡೇ ಇರ್ತಾರೆ, ಮತ್ತು ಯಾಕೆ ಹೀಗೆ ಬದುಕ್ತಾರೆ, ಇಷ್ಟೊಂದು ತೊಂದರೆ ಕೊಟ್ಕೊಂಡು ಬದುಕ್ತಾರೆ, ಇಷ್ಟೊಂದು ಟೆನ್ಷನಲ್ಲಿ ಬದುಕ್ತಾರೆ, ಇಷ್ಟೊಂದು ಕಂಪ್ಲೇಂಟ್ ಹೇಳ್ಕೊಂಡು ಬದುಕ್ತಾರೆ, ಈ ರೀತಿ ಪ್ರಾಪಂಚಿಕರಂತೆ ಯಾಕೆ ಬದುಕ್ತಾರೆ, ಎಲ್ಲರೂ ಬದುಕೋ ಥರನೇ ಯಾಕೆ ಬದುಕ್ತಾರೆ ಅಂತ ಕೇಳ್ಬೋದು. ಕಾರಣ ಅವ್ರದ್ದೆಲ್ಲ ಹಿಡ್ಕೊಳ್ಳೋದು ಕರೆಕ್ಟೇ, ಆದರೆ ಅವರ ಮೈಂಡು ಸೆಟ್ ಆಗಿರೋದು ಲೋಕಕ್ಕೆ, ಲೋಕದ ಆತ್ಮಕ್ಕೆ, ಪಿಶಾಚಿಗೆ ಮೈಂಡ್ ಕೊಟ್ಟುಬಿಟ್ಟಿರ್ತಾರೆ. ಅದೇ ವಾಕ್ಯ ಹೇಳೋದು, ದ ಮೈಂಡ್ ದಟ್ ಈಸ್ ಸೆಟ್ ಆನ್ ದ ಫ್ಲೆಶ್ ಈಸ್ ಹಾಸ್ಟೈಲ್ ಟು ಗಾಡ್, ಈಸ್ ಎನಿಮಿಟಿ ವಿತ್ ಗಾಡ್. ದೇವರಿಗೆ ಶತ್ರು ಅಂತೆ. ಇಟ್ ಡಸ್ ನಾಟ್ ಸಬ್ಮಿಟ್ ಟು ಗಾಡ್ಸ್ ಲಾ, ಇಂಡೀಡ್ ಇಟ್ ಕೆನ್ ನಾಟ್. ದೇವರ ನಿಯಮಕ್ಕೆ ಮಣಿಲಿಕ್ಕೆ ಆಗೋದಿಲ್ಲ ಅಂತೆ. ದೇವರನ್ನ ಮೆಚ್ಚಿಸ್ಲಿಕ್ಕಾಗೋದಿಲ್ಲ, ದೇವರ ನಿಯಮಕ್ಕೆ ಮಣಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚ ಹೇಗೋ ಹಾಗೆ ನಾವು ಆಗಬೇಕು ಅಂತ ಪ್ರಯತ್ನ ಪಟ್ಟು ಬದುಕೋದಾದರೆ ನಾವೆಂದಿಗೂ ಕ್ರಿಸ್ತನನ್ನು ಮೆಚ್ಚಿಸ್ಲಿಕ್ಕಾಗೋದಿಲ್ಲ. ಇಫ್ ವಿ ಆರ್ ಲಿವಿಂಗ್ ಅಕಾರ್ಡಿಂಗ್ ಟು ದ ಫ್ಲೋ ಆಫ್ ದಿಸ್ ವರ್ಲ್ಡ್, ವಿ ಕೆನಾಟ್ ಪ್ಲೀಸ್ ಗಾಡ್, ವಿ ಕೆನಾಟ್ ಬ್ರಿಂಗ್ ಗ್ಲೋರಿ ಟು ಗಾಡ್. ನಾವೆಂದೆಂದಿಗೂ ಕೂಡ ಪ್ರೀತಿಯ ಸಹೋದರ ಸಹೋದರರೇ, ನಾವು ಹುಟ್ಟು ಕ್ರೈಸ್ತರಾಗಿದ್ದರು, ಯಾವ ಕ್ರೈಸ್ತರಾಗಿದ್ದರು, ಪ್ರಪಂಚ ಹೇಗೆ ಹೋಗ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ, ಕಾಲ ಹೇಗೆ ಚೇಂಜ್ ಆಗ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಚೇಂಜ್ ಆಗಿ ಹೋಗ್ತಾ ಇರೋರಾದರೆ ಖಂಡಿತವಾಗಲೂ ಎಂದೆಂದಿಗೂ ನಾವು ಯೇಸು ಕ್ರಿಸ್ತನನ್ನು ಮೆಚ್ಚಿಸ್ಲಿಕ್ಕಾಗೋದಿಲ್ಲ, ದೇವರನ್ನ ಮೆಚ್ಚಿಸ್ಲಿಕ್ಕಾಗೋದಿಲ್ಲ.
ದೇವರನ್ನ ಮಹಿಮೆ ಪಡಿಸ್ಲಿಕ್ಕಾಗೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಿತ್ಯ ಜೀವ ಪಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಆ ಸ್ವರ್ಗಕ್ಕೆ ಎಂಟ್ರಿ ಪಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಜೀವನ ಪೂರ್ತಿ ಚರ್ಚಲ್ಲೇ ಕಳೆದು ಬೈಬಲ್ ಓದ್ಕೊಂಡು ನಮ್ಮ ಮೈಂಡ್ ಪೂರ್ತಿ ಲೋಕ ತುಂಬಿಕೊಂಡು ಲಾಸ್ಟಿಗೊಂದಿನ ನರಕಕ್ಕೆ ಹೋದರೆ ದೊಡ್ಡ ನಷ್ಟ ಅಲ್ವಾ? ಇವತ್ತು ನಿಮ್ಮ ಮೈಂಡ್ ಯಾವುದ್ರಲ್ಲಿ ಸೆಟ್ ಆಗಿದೆ? ಲೋಕದಲ್ಲಿ ಸೆಟ್ ಆಗೋಗ್ಬಿಟ್ಟಿದೆಯಾ? ವಾಕ್ಯದಲ್ಲಿ ಸೆಟ್ ಆಗಿದೆಯಾ? ಯೇಸುವಿನಲ್ಲಿ ಸೆಟ್ ಆಗಿದೆಯಾ? ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ಕೊಲೋಷಿಯನ್ಸ್ 3:1. ಸಂತ ಪೌಲರು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1, ಇಫ್ ಯು ಹ್ಯಾವ್ ಬೀನ್ ರೈಸ್ಡ್ ವಿತ್ ಕ್ರೈಸ್ಟ್ ಸೀಕ್ ದ ಥಿಂಗ್ಸ್ ದಟ್ ಆರ್ ಅಬೌವ್ ವೇರ್ ಕ್ರೈಸ್ಟ್ ಈಸ್ ಸೀಟೆಡ್ ಅಟ್ ದ ರೈಟ್ ಹ್ಯಾಂಡ್ ಆಫ್ ಗಾಡ್ ಅಂತ. ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ಓಕೆ, ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ. ಕ್ರಿಸ್ತ ಯೇಸು ಸ್ವರ್ಗದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. 3ನೇ ವಾಕ್ಯ, ನೀವು ಕ್ರಿಸ್ತ ಯೇಸುವಿನೊಂದಿಗೆ ಮರಣ ಹೊಂದಿರುವುದರಿಂದ ಅವರೊಂದಿಗೆ ನಿಮ್ಮ ಜೀವ ದೇವರಲ್ಲಿ ಮರೆಯಾಗಿದೆ. ನಿಮ್ಮ ಮನಸ್ಸು ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ. ನಿಮ್ಮ ಮನಸ್ಸು ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ, ಸ್ವರ್ಗೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರಲಿ. ಸ್ವರ್ಗೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರಲಿ. ಸಿ, ವೆಬ್ಎಕ್ಸ್ ಡಿಸ್ಕನೆಕ್ಟ್ ಆಗಿದೆ ನೋಡಿ. ನಿಮ್ಮ ಮನಸ್ಸು ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ, ಸ್ವರ್ಗೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರಲಿ. ಸೆಟ್ ಯುವರ್ ಮೈಂಡ್ಸ್ ಆನ್ ದ ಥಿಂಗ್ಸ್ ದಟ್ ಆರ್ ಅಬೌವ್, ನಾಟ್ ಆನ್ ದ ಥಿಂಗ್ಸ್ ದಟ್ ಆರ್ ಆನ್ ಅರ್ತ್. ದೇವರು ಹೇಳುವಂಥ ಮಾತು. ನಮ್ಮ ಮನಸ್ಸು ಯಾವ ವಿಷಯದಲ್ಲಿ ಕೇಂದ್ರೀಕೃತವಾಗಿರಬೇಕಂತೆ? ಸ್ವರ್ಗೀಯ ವಿಷಯಗಳು. ಸ್ವರ್ಗೀಯ ವಿಷಯಗಳಲ್ಲಿ ಕೇಂದ್ರೀಕೃತವಾಗಿರಬೇಕಾದ್ರೆ ಸ್ವರ್ಗೀಯ ವಿಷಯಗಳು ಏನು ಅಂತ ನಮಗೆ ಗೊತ್ತಿರಬೇಕಲ್ಲ. ಪ್ರಾಪಂಚಿಕ ವಿಷಯಗಳಲ್ಲಿ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿದೆ. ಯಾಕೆಂದರೆ ಪ್ರಾಪಂಚಿಕವಾದ ವಿಷಯ ನಮಗೆಲ್ಲ ಗೊತ್ತು. ದುಡ್ಡಿನ ವಿಷಯ ಯಾರಿಗೂ ಗೊತ್ತಿಲ್ಲ? ಎಲ್ರಿಗೂ ಗೊತ್ತಲ್ವಾ? ದುಡ್ಡಿದ್ರೆ ಏನೆಲ್ಲ ಮಾಡ್ಬೋದು, ನಾವು ಏನು ಬೇಕಾದರೂ ಮಾಡ್ಬೋದಲ್ವಾ? ದುಡ್ಡಿದ್ರೆ ಹೇಗೆ ಬೇಕಾದರೂ ಬದುಕ್ಬೋದು, ಏನು ಬೇಕಾದರೂ ಕೊಂಡ್ಕೋಬೋದು, ಎಷ್ಟು ಬೇಕಾದರೂ ಎಂಜಾಯ್ ಮಾಡ್ಬೋದು, ಇಷ್ಟ ಬಂದ ಹಾಗೆ. ನಮಗೆ ಎಷ್ಟು ದುಡ್ಡಿದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಬದುಕ್ತೀವಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಒಂದು ಗಾದೆ ಇದೆ. ಆದರೂ ಎಷ್ಟೋ ಜನ ನಮ್ಮ ಕಾಲು ಯಾವಾಗಲೂ ಹಾಸಿಗೆಯಿಂದ ಹೊರಗಡೆನೇ ಇರುತ್ತೆ. ಗಾದೆ ಇದ್ದರೂ ಕೂಡ ಏನು ವರ್ಕೌಟ್ ಆಗೋದಿಲ್ಲ. ಹಾಸಿಗೆಯಿಂದ ಹೊರಗಡೆ ಇದ್ದರೆ ಏನಾಗುತ್ತೆ? ಒದ್ದೆ ಆಗುತ್ತೆ, ಏನಾದರೂ ಆಗುತ್ತೆ. ಸೊ ಯಾವಾಗಲೂ ನಮ್ಮದು ಹಾಸಿಗೆಯಿಂದ ಹೊರಗಡೆನೇ ಇರುತ್ತೆ ಕಾಲು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ಗಾದೆ ಇದ್ದರೂ ಗಾದೆಯನ್ನು ಮೀರಿ ನಾವು ಹೊರಗಡೆ ಚಾಚ್ತೀವಿ, ಅದರಿಂದ ಒದ್ದಾಡ್ತೀವಿ. ಆದರೆ ಇದು ಲೋಕದ ವಿಷಯ ಆಯಿತು. ಸ್ವರ್ಗೀಯ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇದ್ದರೆ ಸ್ವರ್ಗೀಯ ವಿಷಯಗಳತ್ತ ಗಮನ ಹೇಗೆ ಕೊಡ್ತೀರಾ ಹೇಳಿ? ಎಲ್ಲಿ ಹುಡುಕಬೇಕು ಸ್ವರ್ಗೀಯ ವಿಷಯಗಳು? ಸ್ವರ್ಗೀಯ ವಿಷಯಗಳು ನೀವು ಹುಡುಕ್ಲಿಕ್ಕಿರುವ ಏಕೈಕ ಜಾಗ ಪವಿತ್ರ ಬೈಬಲ್ ಪುಸ್ತಕ. ಅದರಲ್ಲಿ ಹೊಸ ಒಡಂಬಡಿಕೆಯ ಭಾಗ ಇದೆಯಲ್ವಾ, ಅದರಲ್ಲಿ ನೀವು ಓದಿ. ಬೈಬಲ್ನಲ್ಲಿರ್ತಕ್ಕಂಥ ಹೊಸ ಒಡಂಬಡಿಕೆಯ ಪತ್ರಿಕೆಗಳನ್ನ ಓದಿ, ನಿಮಗೆ ಸ್ವರ್ಗೀಯ ವಿಷಯಗಳು ಸಿಗುತ್ತೆ. ಆಗ ನಿಮ್ಮ ಮನಸ್ಸು ಆ ಕಡೆ ಕೇಂದ್ರೀಕೃತವಾಗುತ್ತೆ. ಕಳೆದ ದಿವಸಗಳಲ್ಲೆಲ್ಲ ನಾವು ಧ್ಯಾನ ಮಾಡ್ತಾ ಇದ್ವಿ ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1. ಆ 1ನೇ ಅಧ್ಯಾಯದಲ್ಲಿ ಎಷ್ಟೋ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳ ಕುರಿತಾಗಿ ನಾವು ಇನ್ನು ಇಂಟ್ರಡಕ್ಷನ್ನಲ್ಲೇ ಇದ್ದೀವಿ. ಆಧ್ಯಾತ್ಮಿಕ ಆಶೀರ್ವಾದಗಳು. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 3ರಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತರಲ್ಲಿ ತಂದೆಯಾದ ದೇವರು ನಮಗೆ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಗ್ರಹಿಸಿದ್ದಾರೆ. ಏನೆಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಗ್ರಹಿಸಿದ್ದಾರೋ ಅದು ಸ್ವರ್ಗೀಯ ವಿಷಯಗಳು. ಆ ಸ್ವರ್ಗೀಯ ವಿಷಯಗಳ ಕಡೆ ನಮ್ಮ ಗಮನ ಕೊಡಬೇಕಂತೆ. ನಾವು ಹೇಳ್ತೀವಿ ನಮ್ಮ ಮನಸ್ಸು ಆ ಕಡೆ ಹೋಗೋದೇ ಇಲ್ಲ. ಯಾಕೆ ಅಂದರೆ ನೀನು ಆತ್ಮದಲ್ಲಿ ಸತ್ತು ಹೋಗಿರೋದ್ರಿಂದ, ಬಿಕಾಸ್ ಯು ಆರ್ ಡೆಡ್ ಇನ್ ಸ್ಪಿರಿಟ್, ಯು ಆರ್ ನಾಟ್ ಏಬಲ್ ಟು ಫೋಕಸ್ ಆನ್ ದ ಥಿಂಗ್ಸ್ ವಿಚ್ ಆರ್ ಅಬೌವ್. People, those who are dead in spirit, those who are spiritually dead, they are not able to set their minds on the spiritual blessings available in Christ Jesus. ಯಾರೆಲ್ಲ ಆತ್ಮದಲ್ಲಿ ಆತ್ಮಿಕವಾಗಿ ಸತ್ತವರಾಗಿದ್ದಾರೋ ಅವರು ಯಾರೊಬ್ಬರಿಗೂ ಕೂಡ ಆಧ್ಯಾತ್ಮಿಕ ಆಶೀರ್ವಾದಗಳ ಕಡೆ ಫೋಕಸ್ ಮಾಡಲಿಕ್ಕೆ
ಮನಸ್ಸು ಕೊಡಲಿಕ್ಕೆ ಆಗೋದೇ ಇಲ್ಲ. ಓದ್ಬೋದು ಬೇಕಾದರೆ. ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 3, 4, 5, 6, 7, 8 ಈ ಥರ 14ನೇ ವಾಕ್ಯದ ತನಕ ಅನೇಕ ಆಧ್ಯಾತ್ಮಿಕ ಆಶೀರ್ವಾದಗಳಿದೆ ಅಂತ ಹೇಳುವಾಗ ಆಮೇಲೆ ಹೇಳ್ಬೋದು, ಓದ್ಬೋದು, ಕೇಳಿಸ್ಕೋಬೋದು, ಹೌದಾ ಅಂತ ಹೇಳ್ಬೋದು. ಆದರೆ ಅನುಭವಿಸ್ಲಿಕ್ಕಾಗಲ್ಲ. ಅನುಭವಿಸ್ಲಿಕ್ಕಾಗಬೇಕಾದ್ರೆ ಫಸ್ಟ್ ಯು ನೀಡ್ ಟು ಸೆಟ್ ಯುವರ್ ಮೈಂಡ್ ಆನ್ ದ್ಯಾಟ್. ಈಗ ಹಣ ಸಂಪಾದನೆ ಮಾಡಬೇಕಾದ್ರೆ ಮೊದಲು ನಿಮ್ಮ ಮೈಂಡನ್ನು ಆ ಮನಿಗೆ ಸೆಟ್ ಮಾಡಬೇಕು. ದುಡ್ಡು ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ಮಾಡಿದರೆ ಮಾತ್ರನೇ ದುಡಿಮೆ ಮಾಡಲಿಕ್ಕಾಗತ್ತೆ. ಕಷ್ಟಪಟ್ಟು ಇಷ್ಟಪಟ್ಟು ಸುಳ್ಳು ಹೇಳಿ ಮೋಸ ಮಾಡಿ ಸುಳ್ಳು ಹೇಳದೇನೆ ಹೇಗೋ ದುಡ್ಡು ಮಾಡಬೇಕಂದ್ರೆ ಮೊದಲು ಇದು ಸೆಟ್ ಆಗಬೇಕು. ನಾನು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಲೇಬೇಕು, ಮೊದಲು ಇದು ಸೆಟ್ ಮಾಡ್ಕೋಬೇಕು, ಮೈಂಡ್ ಸೆಟ್ ಮಾಡಬೇಕು. ನಾನು ಚೆನ್ನಾಗಿ ಓದಿ ಒಳ್ಳೆ ಒಂದು ಸ್ಥಾನಮಾನ ಪಡ್ಕೋಬೇಕು, ಮೊದಲು ಇದು ಸೆಟ್ ಮಾಡ್ಕೋಬೇಕು, ಮೈಂಡ್ ಸೆಟ್ ಮಾಡಬೇಕು. ನೀವು ಮೈಂಡ್ ಸೆಟ್ ಮಾಡದೆ ಸುಮ್ಮನೆ ಏನೂ ಮಾಡೋಕ್ಕಾಗೋದಿಲ್ಲ ಈ ಪ್ರಪಂಚದಲ್ಲಿ. ಅದೇ ರೀತಿ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ನೀವು ಏನಾದರೂ ದೇವರಿಗೆ ಮೆಚ್ಚುಗೆ ಆಗುವ ಜೀವನ ಜೀವಿಸಲಿಕ್ಕಾಗಬೇಕಾದ್ರೆ, ಇಫ್ ಯು ಟ್ರೂಲಿ ವಾಂಟ್ ಟು ಪ್ಲೀಸ್ ಗಾಡ್ ಆ್ಯಂಡ್ ಟು ಬಿ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್, ಯು ಮಸ್ಟ್ ಸೆಟ್ ಯುವರ್ ಮೈಂಡ್ ಆನ್ ದ ಥಿಂಗ್ಸ್ ಅಬೌವ್. ವಿತೌಟ್ ದ್ಯಾಟ್ ಯು ಕೆನಾಟ್. ನೀನು ಯೇಸು ಕ್ರಿಸ್ತನ ಶಿಷ್ಯನಾಗಬೇಕಾದ್ರೆ ಅಥವಾ ನಿಜವಾದ ಕ್ರಿಶ್ಚಿಯನ್ ಆಗಬೇಕಾದ್ರೆ, ಕ್ರೈಸ್ತ ವಿಶ್ವಾಸಿಯಾಗಿ ಬದುಕಬೇಕಾದ್ರೆ, ದೇವರ ಮಗನಾಗಿ ಮಗಳಾಗಿ ಬದುಕಬೇಕಾದ್ರೆ, ದೇವರನ್ನ ಮಹಿಮೆ ಪಡಿಸ್ತಾ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಮೊದಲು ನಿನ್ನ ಮನಸ್ಸನ್ನು, ಮೈಂಡನ್ನು ಸ್ವರ್ಗೀಯ ವಿಷಯಗಳ ಕಡೆ ಫೋಕಸ್ ಮಾಡಬೇಕು, ಸೆಟ್ ಮಾಡಬೇಕು. ಅದಕ್ಕೆ ಫಸ್ಟ್ ಸ್ಟೆಪ್ ಏನು ಗೊತ್ತಾ? ಜೀವ ಪಡ್ಕೋಬೇಕು, ಆತ್ಮದಲ್ಲಿ ಜೀವ ಹೊಂದ್ಕೋಬೇಕು. ಈಗ ನೋಡಿ, ಈಜಬೇಕಾದ್ರೆ ಶಕ್ತಿ ಬೇಕು. ನೀರಿಗೆ ಹರಿದು ಹೋಗ್ತಾ ಇರುತ್ತೆ, ಆ ಹರಿದು ಹೋಗುವ ನೀರಿಗೆ ವಿರುದ್ಧವಾಗಿ ಈಜಬೇಕಾದ್ರೆ ಕೈಕಾಲಿಗೆ ಬಲ ಬೇಕು. ಬಲ ಇಲ್ಲದೆ ಇದ್ದರೆ ನೀರು ನಮ್ಮನ್ನು ಹೊತ್ಕೊಂಡು ಹೋಗುತ್ತೆ, ಆ ಅಲೆಗಳು ನಮ್ಮನ್ನು ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಈ ಪ್ರಪಂಚದ ವ್ಯಾಮೋಹಗಳ ಅಲೆಗಳು, ಅಶುದ್ಧತೆಯ ಅಲೆಗಳು, ಡ್ರಗ್ಸ್, ಸೆಕ್ಸ್, ಇಲ್ಲೀಗಲ್ ರಿಲೇಷನ್ಶಿಪ್ಸ್, ಈ ರೀತಿ ಅನೇಕ ರೀತಿಯ ಕೆಟ್ಟತನಗಳು, ವ್ಯಾಮೋಹಗಳು, ಇದೆಲ್ಲವೂ ಕೂಡ ಇವತ್ತು ಮನುಷ್ಯರನ್ನ ಹೀಗೆ ಹೊಡ್ಕೊಂಡು ಹೋಗ್ತಾನೇ ಇದೆ. ನಾವು ಅದರ ಪ್ರಕಾರ ಹೋಗಿ ಸಿಕ್ಕಾಕೊಂಡು ಒದ್ದಾಡಿ ಆಮೇಲೆ ಅಲ್ಲಿ ಇಲ್ಲಿ ಧ್ಯಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತೀವಿ, ದೇವರೇ ಕಾಪಾಡಿ 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 ಅಂತ. ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಏನು ಪ್ರಯೋಜನ ಇಲ್ಲ. ನಮ್ಮ ಪ್ರಾರ್ಥನೆಗಳೇನು? ಫಾರ್ ಎಕ್ಸಾಂಪಲ್, ಪ್ರಪಂಚ ಹೇಗೆ ಹೋಗ್ತಾ ಇದೆಯೋ ಹಾಗೇ ಹೋಗ್ತೀವಿ ನಾವು. ಸಾಲದಲ್ಲಿ ಸಿಕ್ಕಾಕೊಳ್ತೀವಿ, ಸಿಕ್ಕಾಕೊಂಡಾದಮೇಲೆ ಪ್ರಾರ್ಥನೆಗೆ ಹೋಗ್ತೀವಿ, ಎಲ್ಲೋ ಧ್ಯಾನಕ್ಕೆ ಹೋಗ್ತೀವಿ. ಧ್ಯಾನಕ್ಕೆ ಹೋಗೋ ಉದ್ದೇಶ ಏನು? ಈ ಸಾಲದಿಂದ ನಾವು ಹೊರಗಡೆ ಬರಬೇಕು. ಯಾಕೆ ಬರಬೇಕು? ಬಂದೇನು ಕಡಿತೀಯ? ಬಂದು ಮತ್ತೆ ಅದೇ ನೀರಲ್ಲಿ ಬೀಳ್ತೀಯ, ಮತ್ತೆ ನದಿ ಹೇಗೆ ಹರ್ಕೊಂಡು ಹೋಗುತ್ತೋ ಹಾಗೆ ಹರ್ಕೊಂಡು ಹೋಗ್ತೀಯ. ಹಾಗಾದರೆ ಇಲ್ಲಿ ಏನಾಗಬೇಕು? ನಿಜವಾಗಲು ಏನಾಗಬೇಕು ಅಂದರೆ ಒಂದು ಮಾನಸಾಂತರ ಅನ್ನೋದು ಆಗಬೇಕು, ಒಂದು ರಿಪೆಂಟೆನ್ಸ್ ಅನ್ನೋದಾಗಬೇಕು. ಆದರೆ ಇವತ್ತೇನಾಗಿದೆ ಅಂದರೆ ಪಿಶಾಚಿ ಕೂಡ ನಮ್ಮ ಈ ನೀರು ಹರಿದು ಹೋದಾಗೆ ನಾವು ಹರ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ತಕ್ಕಾಗೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಅಲ್ಲಲ್ಲೇ ಚಾನಲ್ಗಳನ್ನ ಇಟ್ಟಿದ್ದಾನೆ, ರಿಟ್ರೀಟ್ ಧ್ಯಾನಗಳನ್ನ. ಅವರೇನು ಮಾಡ್ತಾರೆ, ಈ ಚಾನಲ್ಗಳಲ್ಲಿ ಹರ್ಕೊಂಡು ಬಂದ ಮೀನನ್ನು, ಪಾಪ ಸತ್ತೋಗಿರೋ ಮೀನನ್ನ ಹಾಗೆ ನಿಲ್ಲಿಸ್ಬಿಟ್ಟು ಅದನ್ನು ಸ್ವಲ್ಪ ಎತ್ತಿ ಮುಂದಕ್ಕೆ ಹಾಕೋದು, ಹಾಗೆ ಹರ್ಕೊಂಡು ಮುಂದಕ್ಕೆ ಹೋಗುತ್ತೆ. ಅಂದರೆ ಈ ಧ್ಯಾನ ಕೇಂದ್ರದಲ್ಲಿ, ಪ್ರಾರ್ಥನೆ ಕೂಟಗಳಲ್ಲಿ ಕೆಲವು ಕಡೆ ನಿಮ್ಮ ಸಾಲ ಇವತ್ತು ರಾತ್ರಿ ತೀರುತ್ತೆ, ದೇವ್ರು ಮೆಸೇಜ್ ಕೊಡ್ತಾ ಇದ್ದಾರೆ. ಅವನು ಖುಷಿಯಿಂದ ಚಪ್ಪಾಳೆ ತಟ್ಟಿ ಸಾಕ್ಷಿ ಬೇರೆ ಹೇಳ್ತಾನೆ, ನನ್ನ ಸಾಲ ಅವ್ರು ಹೇಳಿದಾಗೆ ತೀರ್ತು ಅಂತ. ಅದಾದಮೇಲೆ ಇನ್ನು ದೊಡ್ಡ ಬಿಸ್ನೆಸ್ ದೇವ್ರು ಕೊಟ್ಟರು ಅಂತ ಇನ್ನೊಂದು ಹಳ್ಳಕ್ಕೆ ಬಿದ್ದ, ಮತ್ತೆ ತೇಲ್ಕೊಂಡು ಹೋಗ್ತಾ ಇರ್ತಾನೆ. ನಾವು ಹೋಗೋದೇ ಇಂಥ ಕೂಟಗಳಿಗೆ. ಇವತ್ತು ಅವನು ಯಾವತ್ತೂ ಸ್ವರ್ಗಕ್ಕೆ ಹೋಗಲ್ಲ. ಯಾಕೆಂದರೆ ಅವನು ಈ ನೀರಲ್ಲಿ ಹೀಗೆ ಹೆಣವಾಗಿ ತೇಲ್ಕೊಂಡು ಹೋಗ್ತಾನೇ ಇರ್ತಾನೆ. ಇವನು ಯಾವತ್ತೂ ಕೂಡ ಒಳಗಡೆ ಜೀವ ಆ ಪರಿಶುದ್ಧಾತ್ಮರನ್ನು ಸ್ವೀಕಾರ ಮಾಡೋದಿಲ್ಲ. ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅಥವಾ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಯೋವಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, 1 ಜಾನ್ ಚಾಪ್ಟರ್ 1, ಯೋವಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯ, 1 ಜಾನ್ 5:4. ದೇವರಿಂದ ಜನಿಸಿದ ಪ್ರತಿಯೊಬ್ಬನು
ಲೋಕವನ್ನು ಜಯಿಸುತ್ತಾನೆ. Whatever is born of God conquers the world, or whoever is born of God conquers the world. ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯ ಆಗೋದು ಯಾರಿಗೆ ಕೇಳಿದರೆ ದೇವರಿಂದ ಜನಿಸಿದವನಿಗೆ ಮಾತ್ರನೇ. ದೇವರಿಂದ ಜನಿಸದೇ ಇರತಕ್ಕಂಥ ಯಾರಿಗೂ ಕೂಡ ಲೋಕವನ್ನು ಜಯಿಸಲಿಕ್ಕಾಗೋದಿಲ್ಲ. ಈ ಒಂದು ಫ್ಲೋ ಆಫ್ ವಾಟರ್ ಅಂತ ಹೇಳಿದ್ನಲ್ವ, ಲೋಕ ಎಂಬ ಈ ನೀರಿನ ಹರಿಯುವಿಕೆ ಈಗ ಹರಿದು ಹೋಗ್ತಾ ಇದೆ. ಈ ಲೋಕದ ನೀರು ಲೋಕವಾಗಿರ್ತಕ್ಕಂಥ ನೀರು, ಲೋಕದ ನೀರಂದರೆ ನೀರಲ್ಲ, ಲೋಕನೇ ಒಂದು ನೀರು ಥರ, ನದಿ ಥರ, ದೊಡ್ಡ ನದಿ ಥರ ಹರಿದು ಹೋಗ್ತಾ ಇದೆ ಪ್ರತಿದಿನ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ನೀರಲ್ಲಿ ಸತ್ತ ಮೀನಿನ ಹಾಗೆ ಆ ವಾಟರ್ ಹೇಗೆ ಫ್ಲೋ ಆಗುತ್ತೋ ಅದೇ ದಿಕ್ಕಿಗೆ ಹೋಗ್ತಾನೇ ಇದ್ದಾರೆ. ಕ್ರೈಸ್ತ ಜೀವನ ಅಂದರೆ ಅದಕ್ಕೆ ವಿರುದ್ಧವಾಗಿ ಈಜೋದು, ವಿರುದ್ಧವಾಗಿ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹರಿದು ಹೋಗ್ತಾ ಇರತಕ್ಕಂಥ ಆ ಒಂದು ಫ್ಲೋದಲ್ಲಿ ನೀನು ಹೋಗದೇನೆ ಅದಕ್ಕೆ ವಿರುದ್ಧವಾಗಿ ದಾರಿ ಮಾಡಿಕೊಂಡು ಈಜ್ಕೊಂಡು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋದು. ಹಾಗೆ ಹೋಗ್ಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಿನ್ನ ಸ್ವಂತ ಶಕ್ತಿಯಿಂದ ಆಗಲ್ಲ, ನಿನ್ನ ಸ್ವಂತ ಬುದ್ಧಿಯಿಂದ ಆಗೋದಿಲ್ಲ, ನಿನ್ನ ಧಾರ್ಮಿಕ ಕಾರ್ಯಗಳಿಂದ ಆಗೋದಿಲ್ಲ, ನಿನ್ನ ಸಂಪ್ರದಾಯಗಳಿಂದ ಆಗೋದಿಲ್ಲ, ನೀನು ಮಾಡುವ ಉಪವಾಸಗಳಿಂದನೂ ಆಗೋದಿಲ್ಲ, ಪ್ರಾರ್ಥನೆಯಿಂದನೂ ಆಗೋದಿಲ್ಲ. ಆಯಿತಾ? ಇದೆಲ್ಲ ಮಾಡೋರಿದ್ದಾರೆ. ನಾವು ಕೆಲವ್ರು ಹೇಳ್ತಾರಲ್ವ, ನಾವು ಉಪವಾಸ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ಬೋಧನೆ ಮಾಡ್ತೀವಿ, ಪ್ರೇಯರ್ ಗ್ರೂಪಲ್ಲಿದ್ದೀವಿ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲೇ ಇದ್ದೀವಿ ಸುಮಾರು ವರ್ಷದಿಂದ, ಆದರೂ ನಮಗೆ ಇನ್ನೂ ಹೊರಗೆ ಬರಲಿಕ್ಕಾಗ್ತಾ ಇಲ್ಲ. ಹೆಂಗೆ ಹೋಗ್ತಾ ಇದೆಯೋ ಪ್ರಪಂಚ ಹಾಗೇ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನೀನು ಹೊಸದಾಗಿ ಹುಟ್ಟಿಲ್ಲ. ಮೊದಲನೇದಾಗಿ ಬಾರ್ನ್ ಅಗೇನ್, ದೇವರಿಂದ ಹುಟ್ಟಿಲ್ಲ. ನಿಜವಾದ ಒಂದು ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇದಾಗದೇ ಇದ್ದರೆ ನೀನು ಬದುಕಿದ್ರೂ ಒಂದೇ, ಸತ್ರು ಒಂದೇ ದೇವರ ಲೋಕದಲ್ಲಿ. ಇನ್ ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ ಯು ಆರ್ ಸೇಮ್, ವೆದರ್ ಯು ಆರ್ ಅಲೈವ್ ಆರ್ ಡೆಡ್, ಯು ಆರ್ ಸೇಮ್. ಲೋಕದೃಷ್ಟಿನಲ್ಲಿ ಬದುಕಿದ್ದಾರೆ, ಓದ್ತಾ ಇದ್ದಾರೆ, ಜಾಬ್ ಮಾಡ್ತಾ ಇದ್ದಾರೆ, ಸ್ವಂತ ಮನೆ ಕಟ್ಟಿದ್ದಾರೆ, ಮದುವೆ ಆಗಿದ್ದಾರೆ, ಮಕ್ಕಳಾಗಿದ್ದಾರೆ, ವಯಸ್ಸಾಗಿದೆ, 100 ವರ್ಷ ಬದುಕಿದ್ದಾರೆ, ಡೈಲಿ ಚರ್ಚಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ ಲೋಕದೃಷ್ಟಿನಲ್ಲಿ. ದೇವರ ದೃಷ್ಟಿನಲ್ಲಿ ಅವನಿನ್ನೂ ಹುಟ್ಟಲೇ ಇಲ್ಲ, ಇನ್ನೂ ಡೆಡ್ಡೆ. ಎಷ್ಟೋ ಜನ ಕ್ರೈಸ್ತರು ಇಂದು ಆ ರೀತಿಯಲ್ಲಿ ಪ್ರಪಂಚ ಹೇಗೆ ಹೋಗ್ತಾ ಇದೆಯೋ ಅದೇ ಫ್ಲೋನಲ್ಲಿ, ಅದೇ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಪ್ರಪಂಚ ಏನು ಹೇಳುತ್ತೆ ಅದನ್ನೇ ನಾವು ತೆಗೆದುಕೊಳ್ತೀವಿ. ಪ್ರಪಂಚ ಏನು ಹೇಳುತ್ತೆ ಹೇಳಿ? ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ನಮಗೇನು ಬೇಕು? ದುಡ್ಡು ಬೇಕು ಅಂತ ಹೇಳುತ್ತೆ. ನಮ್ಮ ಮೈಂಡ್ ಅದಕ್ಕೆ ಸೆಟ್ ಮಾಡ್ತೀವಿ, ನಾವು ಅದನ್ನು ಒಪ್ಕೊಳ್ತೀವಿ. ಹೌದು, ದುಡ್ಡಿಲ್ಲದೆ ಮತ್ತೆ ಬದುಕೋಕ್ಕಾಗತ್ತಾ? ಪ್ರತಿಯೊಂದಕ್ಕೂ ದುಡ್ಡು ಬೇಡವಾ? ದುಡ್ಡೇ ಮುಖ್ಯ ಅಂತ ಪ್ರಪಂಚ ಹೇಳ್ಕೊಡುತ್ತೆ. ಆದರೆ ಬೈಬಲ್ ಏನು ಹೇಳುತ್ತೆ? ಅದಕ್ಕೆ ವಿರುದ್ಧವಾಗಿ ಹೇಳುತ್ತೆ. ಲೂಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳುತ್ತೆ. ಏನಂತ ಹೇಳುತ್ತೆ? Saint Luke chapter 12 verse 15. ಅನಂತರ ಜನರನ್ನುದ್ದೇಶಿಸಿ ಎಚ್ಚರಿಕೆ, ಯಾವ ವಿಧವಾದ ಲೋಭಕ್ಕೂ ಒಳಗಾಗದಂತೆ. ಯಾವ ವಿಧವಾದ ಲೋಭಕ್ಕೂ, ಅದು ₹1 ಇರ್ಬೋದು, 1 ಕೋಟಿ ಇರ್ಬೋದು. ಲೋಭ ಅಂದರೆ ದುರಿಚ್ಛೆ. ಯಾವುದೇ ವಿಧವಾದ ಲಸ್ಟ್ಗೆ, ಲೋಭಕ್ಕೆ, ದುರಿಚ್ಛೆಗೆ, ಹಣದ ವ್ಯಾಮೋಹಕ್ಕೆ ಒಳಗಾಗದಂತೆ ಜಾಗರೂಕರಾಗಿರಿ. ಇಲ್ಲಿ ಯಾವ ಸಂದರ್ಭದಲ್ಲಿ ಯೇಸು ಹೇಳ್ತಾ ಇದ್ದಾರೆ ಇದನ್ನಂತ ನೀವು ನೋಡಬೇಕು. ಇವನು ಯಾವ ವಿಷಯದಲ್ಲಿ ಲೋಭಕ್ಕೆ ಯೇಸು ಹತ್ರ ಬರ್ತಾ ಇದ್ದಾನೆ? ಆಸ್ತಿ. ಬೋಧಕರೇ, ನಮ್ಮ ಪಿತ್ರಾರ್ಜಿತ ಸ್ವತ್ತನ್ನು ನಮಗೆ ಭಾಗ ಮಾಡಿ ಕೊಡುವಂತೆ ನನ್ನ ಸಹೋದರನಿಗೆ ಹೇಳಿ ಎಂದು ಕೇಳಿಕೊಂಡನು. ನಮ್ಮ ಅಪ್ಪನ ಆಸ್ತಿ ಇದು, ಪಿತ್ರಾರ್ಜಿತ ಸ್ವತ್ತು. ಇದನ್ನು ಕರೆಕ್ಟಾಗಿ ಡಿವೈಡ್ ಮಾಡಿಕೊಡ್ಬೇಕು. ನೀವು ಒಳ್ಳೆ ನ್ಯಾಯವಂತರು ಅಂತ ನಮಗೆ ಗೊತ್ತಾಗಿದೆ. ಅದಕ್ಕೆ ಅವ್ರು ಯಾರ ಹತ್ರ ಬರ್ತಾ ಇದ್ದಾರೆ? ಮಾಟ ಮಂತ್ರಕ್ಕೆ ಹೋಗ್ತಾ ಇಲ್ಲ ಅವರು ಇನ್ಯಾರ ಹತ್ರನೂ ಹೋಗ್ತಾ ಇಲ್ಲ, ಯಾವುದೋ ಮನುಷ್ಯರ ಹತ್ರ ಹೋಗ್ತಾ ಇಲ್ಲ, ಕೋರ್ಟಿಗೆ ಹೋಗ್ತಾ ಇಲ್ಲ, ನೇರವಾಗಿ ಜೀಸಸ್ ಹತ್ರ ಬರ್ತಾ ಇದ್ದಾರೆ. ಏನಾದರೂ ರಾಂಗ್ ಇಂಟೆನ್ಷನಿಂದ ಬರ್ತಾ ಇದ್ದಾರಾ? ಇಲ್ಲ, ರೈಟ್ ಇಂಟೆನ್ಷನ್. ಏನು? ನಮ್ಮ ಅಪ್ಪನ ಆಸ್ತಿ ಎಷ್ಟು ಎಕರೆ ಇದೆ? 5 ಎಕರೆ ಇದೆ. ಈಗ ಯೇಸು ಹತ್ರ ಬಂದು ಒಬ್ಬ ಕೇಳ್ಕೊಳ್ತಾ ಇದ್ದಾನೆ, ಯೇಸುವೆ, ನೀವು ಎಲ್ರಿಗೂ ನ್ಯಾಯ ಕೊಡುವ ಒಳ್ಳೆ ಮನುಷ್ಯನ ಥರ ಕಾಣ್ತಾ ಇದ್ದೀರಾ, ಒಳ್ಳೆ ನ್ಯಾಯಾಧಿಪತಿ. ಆದ್ದರಿಂದ ನಮ್ಮ ಅಪ್ಪನ ಆಸ್ತಿನ ಈಕ್ವಲ್ ಆಗಿ ನನಗೆ ಭಾಗ ಮಾಡಿಕೊಡುವಂತೆ ನನ್ನ ಸಹೋದರನಿಗೆ ಹೇಳಿ ಅಂತ.
ಅದೆಲ್ಲ ಪ್ರಪಂಚದ ಲೆಕ್ಕಾಚಾರ. ಆಸ್ತಿ ಭಾಗ ಮಾಡಿಕೊಡೋದೆಲ್ಲ ಲೋಕದ ಲೆಕ್ಕಾಚಾರ. ಯೇಸು ಸ್ವಾಮಿ ಹತ್ರ ಇದು ಯಾವುದು ನಡೆಯಲ್ಲ. ಆದರೆ ಇವತ್ತು ಅನೇಕ ಧ್ಯಾನ ಬೋಧನೆ ಕೊಡುವವರು ಧ್ಯಾನ ಕೇಂದ್ರಗಳಲ್ಲಿ ಇದೆಲ್ಲ ನಡೀತಾ ಇರುತ್ತೆ ಬಿಸ್ನೆಸ್. ಇಲ್ಲಿ ಧ್ಯಾನಕ್ಕೆ ಹೋದ್ಮೇಲೆ ನಮ್ಮದು ಡಿವೈಡ್ ಕರೆಕ್ಟಾಗಿ ಆಯಿತು. ಈ ಬ್ರದರ್ ಪ್ರವಾದನೆ ಮಾಡಿ ಹೇಳಿ ಆದಮೇಲೆ ನಮಗೆ ಕರೆಕ್ಟಾಗಿ ಆಸ್ತಿ ಬಂತು. ಅದೆಲ್ಲ ಈ ಪೈಶಾಚಿಕ ಆತ್ಮ ಮಾಡುವ ಕೆಲಸ, ಲೋಕದ ಆತ್ಮ. ಯೇಸುವಿನ ಆತ್ಮ ಇದು ಮಾಡೋದಿಲ್ಲ. ಯೇಸು ಏನು ಹೇಳ್ತಾರೆ? ಏನಯ್ಯ, ನಿಮ್ಮಿಬ್ಬರ ನ್ಯಾಯ ತೀರಿಸುವುದಕ್ಕೂ ನಿಮ್ಮ ಸ್ವತ್ತನ್ನು ಭಾಗ ಮಾಡಿ ಕೊಡುವುದಕ್ಕೂ ನನ್ನನ್ನು ನೇಮಿಸಿದವರು ಯಾರು? ಯಾರು ನೇಮಿಸಿದ್ದು? ನಾನು ಇದಕ್ಕೆ ಬಂದಿದ್ದು ನಿಮ್ಮ ಸ್ವತ್ತು ಡಿವೈಡ್ ಮಾಡಿಕೊಡ್ಲಿಕ್ಕೆ? ಇದು ನನ್ನ ಕೆಲಸನಾ? ಲೋಕದ ನಿಯಮಕ್ಕೆ ವಿರುದ್ಧವ ಯೇಸುವಿನ ನಿಯಮ. ಲೋಕದ ನಿಯಮ ಏನು? ಅಪ್ಪನ ಆಸ್ತಿ ಯಾರಿಗೆ ಬರಬೇಕು? ಮಕ್ಕಳಿಗೆ. ಯೇಸು ನಿಯಮ ಏನು? ನಿಮ್ಮ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಬಡಬಗರಿಗೆ ದಾನ ಮಾಡಿ. ಅಪ್ಪನ ಆಸ್ತಿನೋ, ಅಜ್ಜನ ಆಸ್ತಿನೋ, ತಾತನ ಆಸ್ತಿನೋ. ಕೆಲವರು ಹೇಳ್ತಿರಲ್ಲ ತಾತನ ಆಸ್ತಿ ಬ್ರದರ್. ತಾತನ ಆಸ್ತಿನೋ ಮುತ್ತಾತನ ಆಸ್ತಿನೋ? ಪಿತ್ರಾರ್ಜಿತ ಆಸ್ತಿ. ಪಿತ್ರಾರ್ಜಿತನೋ, ನೀನು ಕಳ್ತನ ಮಾಡಿದ್ದೋ, ಲೂಟಿ ಮಾಡಿದ್ದೋ, ಹೊಡ್ಕೊಂಡಿದ್ದೋ, ಅಥವಾ ನೀನು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ್ದೋ. ನಿನಗಿರುವುದನ್ನು ದಾನ ಮಾಡಿ. ಯಾರಿಗೆ ದಾನ ಮಾಡಬೇಕು? ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಂತೂ ಖಂಡಿತ ಧ್ಯಾನ ಮಾಡಬೇಡಿ. ಯಾವ ಧ್ಯಾನ ಕೇಂದ್ರಕ್ಕೂ ಧ್ಯಾನ ಮಾಡಬೇಡಿ. ಈ ಟಿ ವಿಲಿ ಕಾಣೋ ಯಾವ ಬೋಧಕರಿಗೂ ದಾನ ಮಾಡಬೇಡಿ, ಹಾಳಾಗಿ ಹೋಗ್ತೀರಾ. ನೀವು ದಾನ ಮಾಡಬೇಕಾಗಿರೋದು ಏನೂ ಇಲ್ಲದೆ ಇರ್ತಕ್ಕಂಥ ನಿರ್ಗತಿಕರಿಗೆ, ವಾಪಸ್ ಕೊಡೋಕ್ಕಾಗೋದಿಲ್ವಲ್ಲ ಅಂಥವರಿಗೆ ದಾನ ಮಾಡಿ. ವಾಪಸ್ ಕೊಡೋಕ್ಕಾಗಬಾರ್ದು, ಅವರಿಗೆ ವಾಪಸ್ ಕೊಟ್ಟು ತೀರಿಸ್ಲಿಕ್ಕೆ ಆಗಬಾರ್ದು. ನೀವು ವಿವಾಹ ಔತಣ ಇಟ್ಟರೆ ಎಂಥವ್ರನ್ನ ಕರಿಬೇಕು? ಮಿನಿಸ್ಟ್ರನ್ನ ಕರೀರಿ, MLAನ ಕರೀರಿ ಅಲ್ಲ. ಬೀದಿಯಲ್ಲಿ ಭಿಕ್ಷೆ ಬೇಡ ಭಿಕ್ಷುಕರನ್ನ ಕರೀರಿ ಅಂತ ಹೇಳಿದ್ದಾರೆ ಯೇಸು. ಯೇಸುವಿನ ನಿಯಮ ಲೋಕದ ನಿಯಮಕ್ಕೆ ಯಾವತ್ತಿದ್ರೂ ವಿರುದ್ಧನೇ. ನಾವು ಹೋಗ್ತಾ ಇರೋದೆಲ್ಲ ಲೋಕದ ನಿಯಮದ ಪ್ರಕಾರನೇ. ಇನ್ನು ಮನಸಾಕ್ಷಿ ಸಲುವಾಗಿ ಎಲ್ಲೋ 4 ಜನ ಭಿಕ್ಷುಕರಿಗೂ ಅನಾಥಾಶ್ರಮಕ್ಕೆ ತಗೊಂಡೋಗಿ ಸ್ವಲ್ಪ ಊಟ ಕೊಟ್ಟು ಬರ್ತೀವಿ. ಯೇಸುವಮ್ಮ ಹೇಳಿಲ್ಲ ಅನಾಥಾಶ್ರಮಕ್ಕೆ ಊಟ ಕೊಡಿ ಅಂತ. ಊಟಕ್ಕೆ ಗತಿ ಇಲ್ಲದಿರ್ತಕ್ಕಂಥ ಎಷ್ಟೋ ಜನ ರೋಡ್ ಸೈಡಲ್ಲಿದ್ದಾರೆ, ಅಂಥವ್ರನ್ನ ಕರೆದು ಊಟ ಕೊಡಿ ಅಂತ. ಅನಾಥಾಶ್ರಮ ಕೊಡೋ ತಪ್ಪು ಅಂತ ಅಲ್ಲ ನಾ ಹೇಳ್ತಾ ಇರೋದು. ಯೇಸು ಕ್ರಿಸ್ತರ ನಿಯಮ ಇದೆ ಅಲ್ವಾ, ಲೋಕದ ನಿಯಮಕ್ಕೆ ವಿರುದ್ಧ. ಅದಾದಮೇಲೆ ಯೇಸು ಹೇಳ್ತಾರೆ ಏನಂತ? 15ನೇ ವಾಕ್ಯ ಓದಿ. ಎಚ್ಚರಿಕೆ, ಯಾವ ವಿಧವಾದ ಲೋಭಕ್ಕೂ ಒಳಗಾಗದಂತೆ ಜಾಗರೂಕರಾಗಿರಿ. ಓಕೆ. ಏಕೆಂದರೆ ಒಬ್ಬನಿಗೆ ಎಷ್ಟೇ ಸಿರಿ ಸಂಪತ್ತಿರಲಿ, ಅವನ ನಿಜವಾದ ಜೀವನ ಅದನ್ನು ಅವಲಂಬಿಸಿಲ್ಲ. ಟೇಕ್ ಕೇರ್, ಬಿವೇರ್. ಈ ಸ್ವಾಮಿ ಹೇಳ್ತಾ ಇದ್ದಾರೆ, ಬಿ ಆನ್ ಯುವರ್ ಗಾಡ್ ಅಗೇನ್ಸ್ಟ್ ಆಲ್ ಕೈಂಡ್ಸ್ ಆಫ್ ಗ್ರೀಡ್. ಆಲ್ ಕೈಂಡ್ಸ್ ಆಫ್ ಗ್ರೀಡ್. ನಾವು ಹೇಳ್ಬೋದು ನಮಗೆ ಹಣದ ವ್ಯಾಮೋಹ ಇಲ್ಲ, ಸರಿ, ಬೇರೆ ವ್ಯಾಮೋಹ ಇಲ್ವಾ? ಒಳ್ಳೆ ಒಂದು ಹೆಸರಿದ್ರೆ ಸಾಕು ನನಗೆ, ಹೆಸರಿನ ವ್ಯಾಮೋಹ ಇಲ್ವಾ? ಕೆಲವರು ನಮಗೆ ದುಡ್ಡಿನ ವ್ಯಾಮೋಹ ಇಲ್ಲ, ಮತ್ತು ಇನ್ಯಾವ ವ್ಯಾಮೋಹ ಇದೆ? ನಮ್ಗೆ ಒಳ್ಳೆ ಹೆಸರಿದ್ರೆ ಸಾಕು. ಇನ್ನು ಕೆಲವರು ಹೇಳ್ತಾರೆ ನಮಗೆ ಏನು ಕೊಡೋದು ಬೇಡ ದೇವರು, ನಮ್ಗೆ ಒಳ್ಳೆ ಆರೋಗ್ಯ ಕೊಟ್ಟರೆ ಸಾಕು. ಅದೇನದು? ಅದು ಆರೋಗ್ಯದ ವ್ಯಾಮೋಹ. ಒಳ್ಳೆ ಆರೋಗ್ಯ ಯಾಕೆ ಬೇಕು ನಿನ್ಗೆ? ಒಳ್ಳೆ ಆರೋಗ್ಯ ಹೇಳಿ, ನೀವೇ ಹೇಳಿ. ಈಗ ನಿಮ್ಗೆ ಒಳ್ಳೆ ಆರೋಗ್ಯ ಬೇಕಾ? ಆರೋಗ್ಯಕ್ಕಾಗಿ ತಾನೇ ಧ್ಯಾನ ಕೇಂದ್ರಗಳಿಗೆಲ್ಲ ಓಡೋದು ಜನ. ರೋಗ ಸೌಖ್ಯ ಆರಾಧನೆ, ಬಿಡುಗಡೆ ಪ್ರಾರ್ಥನೆ ಅಲ್ವಾ? ರೋಗ ಸೌಖ್ಯದ ಕೂಟಗಳು. ಯಾಕೆ ಬೇಕು ನಿಮಗೆ ಸೌಖ್ಯ? ಅದು ಹೇಳಿ ಫಸ್ಟ್. ಕಾಯಿಲೆ ಬರೋಕ್ಕಿಂತ ಮುಂಚೆ ಏನು ಮಾಡ್ತಿದ್ರು? ಕಾಯಿಲೆ ಬಂದ ಮೇಲೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ಯಾಕೆ ಸೌಖ್ಯ ಬೇಕು ಅಂದರೆ, ಮುಂಚೆ ಏನು ಮಾಡ್ತಾಯಿದ್ರಲ್ಲ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ನಿಮಗೆ ಈಗ ಸೌಖ್ಯ ಬೇಕು. ಕರೆಕ್ಟಾ? ಇಲ್ಲ ನಾನು ದೇವರಿಗಾಗಿ ಬದುಕಬೇಕು. ದೇವರಿಗೆ ಬದುಕೋದಾದ್ರೆ ಈಗಲೇ ಬದುಕೋ, ಅದಕ್ಕೆ ಸೌಖ್ಯ ಯಾಕೆ ಬೇಕು? ದೇವರಿಗಾಗಿ ಬದುಕಬೇಕು ತಾನೇ. ದೇವರಿಗಾಗಿ ಬದುಕೋದಾದರೆ ಯೋಬಂತರ ದೇವರು ಕೊಟ್ಟರು, ದೇವರು ತೆಗೆದುಕೊಂಡ್ರು. ಶದ್ರಕ್ ಮೇಷಕ್ ಅಬೇದ್ನೆಗೋ ಥರ ಹೇಳಿ, ದೇವರಿಗಾಗಿ ಬದುಕೋದಾದರೆ ಬೆಂಕಿಗೆ ಹಾಕ್ಬಿಟ್ರು. ದೇವರಿಗೆ ಮನಸ್ಸಿದ್ರೆ ಕಾಪಾಡ್ತಾರೆ, ಮನಸ್ಸಿಲ್ಲ ಅಂದರೆ ನಾವಿಲ್ಲೇ ಸುಟ್ಟೋಗ್ತೀವಿ. ದೇವರಿಗೋಸ್ಕರ ಹೆಂಗೂ ಬದುಕೋದಲ್ವಾ? ಅದಕ್ಕೆ ಆರೋಗ್ಯ ಯಾಕೆ ಬೇಕು ದೇವರಿಗೋಸ್ಕರ ಬದುಕಲಿಕ್ಕೆ? ಇದೆಲ್ಲ ಮನುಷ್ಯ ಲಸ್ಟಿಂದ ಹೇಳೋದು. ಆರೋಗ್ಯ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ದಿನ ಸೇವೆ ಮಾಡ್ಬೋದಲ್ವಾ? ಏನು ಇಷ್ಟು ದಿನ ಸೇವೆ ಮಾಡಿ ಕಡ್ದು ಉಳಿಸ್ಬಿಟ್ಟಿದೆಯಾ? ಇಷ್ಟು ದಿನ ಸೇವೆ ಮಾಡಿ 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 ನಿನಗೆ ಆರೋಗ್ಯ ಹಾಳಾಗಿದ್ದ? ಹಾಗಾದರೆ ನೀನು ಕೇಳೋದ್ರಲ್ಲಿ ಸ್ವಲ್ಪ ನ್ಯಾಯ ಇದೆ. ಸ್ವಲ್ಪ, ಪೂರ್ತಿ ನ್ಯಾಯ ಅಂತ ಹೇಳೋದಿಲ್ಲ ನಾನು,
ಸ್ವಲ್ಪ ನ್ಯಾಯ ಇದೆ, ಎಲ್ಲೋ ಇದೆ ಸ್ವಲ್ಪ ನ್ಯಾಯ. ಇಷ್ಟು ದಿನ ಬದುಕಿದ ಪೂರ್ತಿ ನಿನ್ನ ಸ್ವಾರ್ಥ ಬದುಕು. ದುಡಿ ದುಡಿ ತಿನ್ನು, ದುಡಿ 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 ಮಜಾ ಮಾಡು, ದುಡಿ. ಇದೇ ಲೋಕದ ಜೀವನ. ಸಂಡೇ ಮಾತ್ರ ಚರ್ಚ್ ಮಿಸ್ ಮಾಡಲ್ಲ, ಆಯಿತಾ? ಅದೊಂದು ಭಯ, ಮಿಸ್ ಮಾಡಿಬಿಟ್ರೆ ಏನಾದರೂ ಆಗಿಬಿಟ್ರೆ. ಮತ್ತು ಅಲ್ಲಿ ಫಾದರ್ ಕೇಳ್ತಾರೆ, ಇಲ್ಲ ಪ್ರಾಟೆಸ್ಟೆಂಟ್ಸ್ ಆದರೆ ಪಾಸ್ಟರ್ಗಳು ಕೇಳ್ತಾರೆ, ಎಲ್ಲಿ ಕಮಿಷನ್ ಬಂದಿಲ್ಲಲ್ಲ ಅಂತ. ನಿಮ್ಮ ಆತ್ಮದ ಬಗ್ಗೆ ಕಾಳಜಿಯಿಂದ ಅಲ್ಲ, ನಿಮ್ಮ ಮನಿ ಮಾಮೋನ್ ಅಂತ ಹೇಳ್ತಾರಲ್ಲ, ಹಫ್ತಾ ವಸೂಲಿ ಆಗಬೇಕು, ಅದಿಲ್ಲ. ಅದರಿಂದ ನಿಮ್ಮನ್ನು ಕೇಳ್ತಾರೆ ಯಾಕೆ ಬಂದಿಲ್ಲ ಅಂತ. ಅದು ಸಾಧಾರಣ ಈ ಬಡಬಗ್ರನ್ನ ಯಾರನ್ನೂ ಕೇಳೋದೇ ಇಲ್ಲ ಯಾವ ಚರ್ಚಲ್ಲೂ. ಸ್ವಲ್ಪ ದುಡ್ಡು ಕಾಸು ಇದ್ದವ್ರನ್ನ ಮಾತ್ರ ಕೇಳ್ತಾರೆ. ಎಲ್ಲಿ ಕಳೆದ ವಾರ ಚರ್ಚಲ್ಲಿ ಕಾಣಿಸಿಲ್ಲಲ್ಲ ನೀವು? ಡೊನೇಷನ್ ಕೊಡೋರು ಅವ್ರ ಮೇಲೆ ಕಣ್ಣು ಹೋಗುತ್ತೆ ಇವರಿಗೆ. ಪಾಪ ಬಡಬಗ್ಗ ಬರ್ತಾನೆ, ಅವ್ನು ಒಂದು ವರ್ಷ ಎಲ್ಲ ಬಂದಿಲ್ಲ ಅಂದರು ಅವ್ನು ವಿಚಾರಿಸೋರು ಯಾರೂ ಇರೋದಿಲ್ಲ. ಸೊ ಎಲ್ಲಿ ನೋಡಿದರೂ ಇದು ರುಚಿ ಇದೆ. ಆರೋಗ್ಯ ಬೇಕಾ? ಯಾಕೆ ಬೇಕು ಹೇಳಿ? ಕೈ ಸ್ಟ್ರೋಕ್ ಹೊಡೆದಿದೆ ಬ್ರದರ್, ಸ್ಟ್ರೋಕ್ ಸರಿಯಾಗಬೇಕು. ಯಾಕೆ ಸರಿಯಾಗಬೇಕು ಹೇಳು? ಸ್ಟ್ರೋಕ್ ಹೊಡೆದಿದ್ದರಿಂದ ಅಟ್ಲೀಸ್ಟ್ ಇಲ್ಲಿ ತನಕ ಬಂದೆ. ಈಗ ಸ್ಟ್ರೋಕ್ ಸರಿಯಾಗಬೇಕು. ಯಾಕೆ ಸರಿಯಾಗಬೇಕು? ಇನ್ನೊಂದಿಷ್ಟು ಮೊಬೈಲ್ ಫೋನ್ ಗೀಚ್ಕದು ಕೂತ್ಕೊಳ್ಳಿಕ್ಕ? ಗೀಚಿನೇ ಸ್ಟ್ರೋಕ್ ಹೊಡೆದಿರೋದು. ಸುಳ್ಳು ಹೇಳಿ ಹೇಳಿ ನಾಲ್ಗೆ ತಿರುಗೋಗಿರುತ್ತೆ. ಅವ್ರ ಮೇಲೆ ಇವ್ರ ಮೇಲೆ ಕೋಪ ಮಾಡ್ಕೊಂಡು ಮುಖ ಸಮೇತ ತಿರುಗೋಗಿರುತ್ತೆ. ಮುಖ ಹೀಗೆ ಮಾಡ್ಕೊಂಡು ಓಡುತ್ತೀರಿ ವಾರೆ ಮಾಡಿಕೊಂಡು, ಯಾರನ್ನ ನೋಡಿದರೆ ಅದು ಸ್ಟ್ರೋಕ್ ಆಗಿ ವಾರೇನೇ ಆಗಿರುತ್ತೆ ಪರ್ಮನೆಂಟಾಗಿ. ಈಗ ಅದಕ್ಕೊಂದು ಸೌಖ್ಯ ಬೇಕು. ಯಾಕೆ ಬೇಕು ಸೌಖ್ಯ ಹೇಳಿ? ಎಲ್ಲದ್ರ ಹಿಂದೆನೇ ಇರೋದು ಇಲ್ಲ ಅಷ್ಟೇ, ಗ್ರೀಡ್. ದೇವರ ಮಹಿಮೆಗೋಸ್ಕರ ಬದುಕೋದಾದರೆ ನಿನ್ನ ಮುಖ ಯಾವ ಕಡೆ ತಿರುಗಿದ್ರೇನು, ಕಾಲು ಯಾವ ಕಡೆ ತಿರುಗಿದ್ರೇನು, ಹೇಗಿದ್ರೆ ಏನು? ಅದಕ್ಕೆ ಯೇಸು ಹೇಳ್ತಾರೆ, ಟೇಕ್ ಕೇರ್, ಬಿ ಆನ್ ಯುವರ್ ಗಾಡ್ ಅಗೇನ್ಸ್ಟ್ ಆಲ್ ಕೈಂಡ್ಸ್ ಆಫ್ ಗ್ರೀಡ್, ಆಲ್ ಕೈಂಡ್ಸ್ ಆಫ್ ಲಸ್ಟ್. ಎಲ್ಲ ಥರದ ದುರಿಚ್ಛೆಗಳ ವಿರುದ್ಧ ನೀವು ಎಚ್ಚರಿಕೆ ವಹಿಸ್ರಿ. ಫಾರ್ ಒನ್ಸ್ ಲೈಫ್ ಡಸ್ ನಾಟ್ ಕನ್ಸಿಸ್ಟ್ ಇನ್ ದ ಅಬಂಡೆನ್ಸ್ ಆಫ್ ಪೊಸೆಷನ್ಸ್. ಒಬ್ಬ ಮನುಷ್ಯನ ನಿಜವಾದ ಜೀವನ, ಅವನಿಗೆ ಎಷ್ಟು ಆಸ್ತಿ ಇದೆ, ಎಷ್ಟು ಹಣ ಇದೆ, ಎಷ್ಟು ಅಧಿಕಾರ ಇದೆ, ಎಷ್ಟು ಆರೋಗ್ಯ ಇದೆ, ಎಷ್ಟು ಬಲ ಇದೆ, ಅವನ ಸುತ್ತಲೂ ಎಷ್ಟು ಜನ ಇದ್ದಾರೆ, ಇದನ್ನು ಆಧರಿಸಿ ಇಲ್ಲ. ಮತ್ತು ಏನನ್ನು ಆಧರಿಸಿದೆ ನಿನ್ನ ಜೀವನ? ಹಾಗಾದರೆ ಏನನ್ನು ಆಧರಿಸಿ ಇರಬೇಕು? ದೇವರ ಆತ್ಮನನ್ನು ಆಧರಿಸಿ ಇರಬೇಕು, ಪರಿಶುದ್ಧ ಆತ್ಮನನ್ನು ಆಧರಿಸಿ ಇರಬೇಕು. ನಮಗೆ ಹೇಳಲಿಕ್ಕೆ ಸಾಧ್ಯ ಆಗಬೇಕು, ನಿನ್ನ ನಂಬ್ಕೊಂಡು ನಾನು ಬದುಕ್ತಾ ಇಲ್ಲ, ದುಡ್ಡು ನಂಬ್ಕೊಂಡು ನಾನು ಬದುಕ್ತಾ ಇಲ್ಲ, ಫ್ರೆಂಡ್ಸ್ನ ನಂಬ್ಕೊಂಡು ಬದುಕ್ತಾ ಇಲ್ಲ, ಅಪ್ಪನ ನಂಬ್ಕೊಂಡು ಬದುಕ್ತಾ ಇಲ್ಲ, ಗಂಡ ನಂಬ್ಕೊಂಡು ಬದುಕ್ತಾ ಇಲ್ಲ, ಹೆಂಡತಿ ನಂಬ್ಕೊಂಡು ಬದುಕ್ತಾ ಇಲ್ಲ, ಯಾವ ಮನುಷ್ಯನೂ ನಂಬ್ಕೊಂಡು ಬದುಕ್ತಾ ಇಲ್ಲ, ನನ್ನ ಸ್ವಂತ ಬುದ್ಧಿ ನಂಬ್ಕೊಂಡು ಬದುಕ್ತಾ ಇಲ್ಲ, ನನ್ನ ಸಂಪಾದನೆ ನಂಬ್ಕೊಂಡು ಬದುಕ್ತಾ ಇಲ್ಲ, ಯಾವುದನ್ನು ನಂಬ್ಕೊಂಡು ಬದುಕ್ತಾ ಇಲ್ಲ. ನಾನು ನಂಬ್ಕೊಂಡು ಬದುಕ್ತಾ ಇರೋದು ನನ್ನ ದೇವರ ಶಕ್ತಿಯನ್ನು, ಪರಿಶುದ್ಧ ಆತ್ಮನನ್ನು. ಈ ಒಂದು ಮೈಂಡ್ ಸೆಟ್ ನೀವು ಮಾಡ್ಕೊಂಡು ಬದುಕಿದರೆ ನಿಮಗೆಲ್ಲರನ್ನೂ ಪ್ರೀತಿ ಮಾಡಲಿಕ್ಕಾಗತ್ತೆ. ನಿಮಗೆ ಯಾರು ಶತ್ರುಗಳು ಇರೋದಿಲ್ಲ. ನಿಮಗೆ ಶತ್ರುಗಳು ಇರ್ತಾರೆ, ನೀವು ಯಾರನ್ನೂ ಹಗೆತನದಲ್ಲಿ ಇಡ್ಲಿಕ್ಕಾಗೋದಿಲ್ಲ. ನಮಗೆ ಯಾಕೆ ಅವ್ರ ಮೇಲೆ ಬೇಜಾರು, ಇವ್ರ ಮೇಲೆ ಬೇಜಾರು ಅಂದರೆ ನಾವು ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಕಾರ್ನರಲ್ಲಿ ಅವ್ರನ್ನ ಡಿಪೆಂಡ್ ಆಗಿರ್ತೀವಿ. ಮದುವೆ ಮಾಡಿಸ್ಕೊಟ್ಟ ಮೇಲೂ ಕೆಲವೊಂದು ಹೆಣ್ಮಕ್ಳು ಅಪ್ಪ ಅಮ್ಮನ ಡಿಪೆಂಡ್ ಆಗಿರ್ತಾರೆ. ಯಾವ ವಿಷಯದಲ್ಲಿ? ಆಸ್ತಿ ವಿಷಯದಲ್ಲಿ, ಜಮೀನು ವಿಷಯದಲ್ಲೋ, ಆಸ್ತಿ ವಿಷಯದಲ್ಲೋ, ಸೈಟ್ ವಿಷಯದಲ್ಲೋ, ಯಾವುದೋ ಒಂದು ಒಡವೆ ವಿಷಯದಲ್ಲೋ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟಲ್ಲಿ ಡಿಪೆಂಡ್ ಆಗಿರ್ತಾರೆ. ಅಥವಾ ಅವ್ರು ಹೇಳಿರ್ತಾರೆ ಮುಂದೆ ನೋಡೋಣ ಅಂತ ಒಂದು ಮಾತು ಹೇಳಿರ್ತಾರೆ. ಈಗ ಕೊಡೋಕೆ ಇಷ್ಟೇ ಇರೋದು, ಮುಂದೆ ನೋಡೋಣ ಅಂತ ಆ ವಿಷಯದಲ್ಲಿ ಡಿಪೆಂಡ್ ಆಗಿರ್ತಾರೆ. ಅವ್ರು ಕೊಡದೇ ಇದ್ದರೆ, ನಿಮಗೆ ಕೈ ಎತ್ತಿಬಿಟ್ರೆ ನಿಮ್ಗೆ ಅವ್ರ ಮೇಲೆ ಏನಾಗುತ್ತೆ? ಮನಸ್ತಾಪ ಬರುತ್ತೆ, ಬೇಸರ ಬರುತ್ತೆ, ಕೋಪ ಬರುತ್ತೆ, ಹಗೆತನ ಬರುತ್ತೆ. ಇದೆಲ್ಲ ಪ್ರಪಂಚದ ನಿಯಮ. ನೀವು ಈ ನಿಯಮ ತಗೊಂಡು, ದೇವರೇ ನಮ್ಮ ಅಪ್ಪ ಅಮ್ಮ ಕೊಡ್ತೀನಿ ಅಂದರು, ಮದುವೆ ಮಾಡಿಸ್ಕೊಡ್ಬೇಕಾದ್ರೆ ಏನೂ ಕೊಟ್ಟಿಲ್ಲ, ಆಮೇಲೆ ನೋಡ್ತೀನಿ ಅಂತ ಹೇಳಿದರು, ಮುಂದಿನ ವರ್ಷ ಜಮೀನು ಸೇಲಾದಾಗ ಕೊಡ್ತೀನಿ ಅಂತ ಹೇಳಿದರು, ಆದರೆ ಜಮೀನು ಸೇಲಾದಾಗ ಮಗನಿಗೆ ಎಲ್ಲ ಕೊಟ್ಬಿಟ್ರು, ಎಲ್ಲ ರಿಜಿಸ್ಟ್ರ್ ಮಾಡಿ ಕೊಟ್ಬಿಟ್ಟು ಅಪ್ಪ ಅಮ್ಮ ಊರು ಬಿಟ್ಟು ಹೋಗ್ಬಿಟ್ರು, ನ್ಯಾಯ ಕೊಡಿ ಅಂತ. ಯೇಸು ಹೇಳ್ತಾರೆ, ಈ ನ್ಯಾಯ ತೀರ್ಸೋದಲ್ಲ ನನ್ನ ಕೆಲಸ ಅಂತ. ಮೊದಲು ನೀನು
ಮೊದಲು ನೀನು ಜೀವ ಪಡ್ಕೋ, ದೇವರ ರಾಜ್ಯ ಸೇರು. ನೀನು ಇನ್ನೂ ಇಲ್ಲೇ ಸೆಟ್ಲ್ ಆಗ್ಲಿಕ್ಕೆ ನೋಡ್ತಾ ಇದೆಯಲ್ಲ. ಒಂದು ತಿಮೋತಿ 6ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತೆ, ನಿನಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ಅದಿಲ್ವಾ ನಿನಗೆ? ಯಾಕೆ ಸುಮ್ಮನೆ ಅಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ, ಅತ್ತೆ ಮಾವನ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ, ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ? ನನ್ನ ಲೆಕ್ಕಾಚಾರದ ಪ್ರಕಾರ ನಿನಗೆ ಊಟ ಬೇಕು, ಬಟ್ಟೆ ಬೇಕು, ಅದು ನಾನು ಕೊಡ್ತೀನಿ, ನನ್ನ ಕೆಲಸ. ಅದಿಲ್ವಾ ನಿನಗೆ? ಚೆಕ್ ಮಾಡಿ ನೋಡು, ಇದೆಯೋ ಇಲ್ವೋ ಅಂತ. ಏನಿದೆ, ಏನು ಹೇಳುತ್ತೆ ವಾಕ್ಯ? ನಮಗೆ ಏನಿದ್ರೆ ಸಾಕಂತೆ? ನಮಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ನಮಗೆ ಏನಿದ್ರೆ ಸಾಕಂತೆ? ನಮಗೇನಾಗ್ಬಿಟ್ಟಿದೆ ಅಂದರೆ ಮಿತಿಮೀರಿ ಜಾಸ್ತಿ ಆಗಿಬಿಟ್ಟಿದೆ ಊಟ ಮತ್ತು ಬಟ್ಟೆ. ಅದಕ್ಕಿಂತ ಮೀರಿದ್ದೆಲ್ಲ ಬಂದು ಸೇರ್ಕೊಬಿಟ್ಟಿದೆ ನಮಗೆ ನಮ್ಮ ಜೀವನದಲ್ಲಿ. ದೇವ್ರು ಹೇಳ್ತಾರೆ, ನಮ್ಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ನಿಮ್ಮ ನೆಮ್ಮದಿ ನೀವು ಹಾಳು ಮಾಡ್ಕೊಳ್ಳೋದಾದ್ರೆ ಹಾಳು ಮಾಡ್ಕೊಳ್ಳಿ. ಪ್ರಪಂಚ ಹೆಂಗೆ ಹೋಗ್ತಿದೆಯೋ ಹಾಗೆ ಹೋಗಬೇಕಾ? ನಿಮ್ಮ ಸಮಾಧಾನ ಹಾಳಾಗೋಗುತ್ತೆ. ಟೆನ್ಷನ್ ಮಾಡ್ಕೊಂಡು ಬದುಕಬೇಕಾಗತ್ತೆ, ದ್ವೇಷ ಇಟ್ಕೊಂಡು ಬದುಕಬೇಕಾಗತ್ತೆ. ದಟ್ ಈಸ್ ನಾಟ್ ಕ್ರಿಶ್ಚಿಯನ್ ಲೈಫ್. ಅದು ಕ್ರೈಸ್ತ ಜೀವನ ಅಲ್ಲ. ಪ್ರಪಂಚ ಹೇಗೆ ಹೋಗ್ತಾ ಇದೆಯೋ, ಜನರೆಲ್ಲ ಹೇಗೆ ಬದುಕ್ತಾ ಇದ್ದಾರೋ ಹಾಗೇ ಬದುಕೋದು, ಹಾಗೇ ಹೋಗೋದು ಅಲ್ಲ ಕ್ರೈಸ್ತ ಜೀವನ. ನಮಗೆ ಜೀವಿಸಿ ತೋರಿಸಿದ್ದಾರೆ, ಯೇಸು ಜೀವಿಸಿ ತೋರಿಸಿದ್ದಾರೆ, ಅಪೊಸ್ತಲರು ಜೀವಿಸಿ ತೋರಿಸಿದ್ದಾರೆ. ಅನೇಕ ರಕ್ತ ಸಾಕ್ಷಿಗಳಾಗಿ ಬದುಕಿದವರು, ರಕ್ತ ಸಾಕ್ಷಿಗಳಾದವರು, ಅವರು ಬದುಕಿ ತೋರಿಸ್ಕೊಟ್ಟಿದ್ದಾರೆ ನಮಗೆ ನಿಜವಾದ ಕ್ರೈಸ್ತ ಜೀವನ ಅಂದರೆ ಹೇಗೆ ಜೀವಿಸಬೇಕು ಅಂತ. ಪ್ರಪಂಚ ಹೇಗೆ ಹೋಗುತ್ತೋ ಹಾಗೇ ಹೋಗೋದಲ್ಲ, ಅದಕ್ಕೆ ವಿರುದ್ಧವಾಗಿ ಹೋಗೋದು. ಪ್ರಪಂಚ ಹೇಳುತ್ತೆ ದುಡ್ಡಿಲ್ಲ ಅಂದರೆ ಏನೂ ನಡೆಯೋದಿಲ್ಲ ಅಂತ. ವಾಕ್ಯ ಹೇಳುತ್ತೆ ಒಬ್ಬನ ನಿಜವಾದ ಜೀವನ ಅವನಿಗೆ ಎಷ್ಟು ದುಡ್ಡಿದ್ರೂ ಅದನ್ನು ಡಿಪೆಂಡ್ ಆಗಿಲ್ಲ ಅಂತ. ಪ್ರಪಂಚ ಹೇಳುತ್ತೆ ನಿಮ್ಗೆ ಬಟ್ಟೆ ಊಟ ಇದ್ರೆ ಅಷ್ಟೇ ಸಾಕಾ, ಮನೆ ಬೇಡವಾ, ಬೇಕೋ ಬೇಡವಾ, ಒಂದು ಮೊಬೈಲ್ ಫೋನ್ ಬೇಡವಾ, ಎಲ್ಲರ ಹತ್ರ ಇದೆಯಾ ಇಲ್ವಾ, ಇದೆ. ಮನೆ ಅಂದಮೇಲೆ ಒಂದು 4 ವೀಲರ್ ಬೇಡವಾ, 2 ವೀಲರ್ ಬೇಡವಾ, ಓಡಾಡೋಕೆ ಯಾರು ಯೇಸ್ವಾಮಿ ಬರ್ತಾರೆ ಹೊತ್ಕೊಂಡು ಹೋಗೋಕ್ಕೆ? ಬೋಧನೆ ಮಾಡೋನಿಗೇನು ಬೋಧನೆ ಮಾಡಿಬಿಡ್ತಾನೆ, ಅವನಿಗೇನಿಲ್ವಾ ಅದೆಲ್ಲ ಕೇಳ್ತಾರೆ. ಯಾರ್ದು ಕೇಳಬೇಡಿ. ವಾಕ್ಯ ಏನು ಹೇಳುತ್ತೆ, ಯೇಸು ಏನು ಹೇಳ್ತಾರೆ, ನಮಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ನೀವು ಕೇಳ್ಬೋದು ಯಾಕೆ ಹೀಗೆ ಅಂತ. ಯಾಕೆ ಹೀಗೆ ಅಂದರೆ ಯೇಸು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಯೇಸು ಸ್ವಾಮಿ ಈಗ ಬರ್ತಾರೆ. ಈಗ ಯೇಸು ಸ್ವಾಮಿ ಬರೋದಾದ್ರೆ ನೀನು ಇದೆಲ್ಲ ಇಟ್ಕೊಂಡು ಏನು ಮಾಡ್ತೀಯಾ? 4 ವೀಲರ್ ತಗೊಂಡು, 2 ವೀಲರ್ ತಗೊಂಡು, ಐಫೋನ್ ತಗೊಂಡು, ಬಿಲ್ಡಿಂಗ್ ಕಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಯೇಸು ಸ್ವಾಮಿ ಬಂದಾಗ ಇರಿ ನಾನು ಪೆಟ್ರೋಲ್ ಹಾಕ್ಸ್ಕೊಬರ್ತೀನಿ ಅಂತೀಯಾ? ಐಫೋನ್ದಿನ್ನು EMI 3 ಆಗಿದೆ, ಕಷ್ಟಪಟ್ಟು ತೊಗೊಂಡಿದ್ದೀನಿ, ಇನ್ನೂ 4 EMI ಇದೆ, ಕಂಪ್ಲೀಟ್ ಆಗೋ ತನಕ ವೆಯ್ಟ್ ಜೀಸಸ್ ಅಂತ ಹೇಳ್ತೀರಾ? ಹಾಸಿಗೆಯಿಂದ ಹೊರಗಡೆ ಕಾಲು ಚಾಚಿಬಿಟ್ಟಿದ್ದೀನಿ. ಫೂಲಿಶ್ನೆಸ್. ಎಷ್ಟು ಜನ ರೆಡಿ ಇದ್ದೀರಿ ಹೋಗ್ಲಿಕ್ಕೆ? ಇಷ್ಟ ಇದ್ದೀರಿ ಅಲ್ಲ, ರೆಡಿ ಇದ್ದೀರಿ ಅಂತ. ರೆಡಿ ಅಂದರೆ ರೆಡಿ ಇದ್ದೀನಿ ಅಂತ ಕೈ ಎತ್ತಿದ್ರೆ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ನನಗೆ ಗೊತ್ತು ನೀವು ಯಾರೂ ರೆಡಿ ಇಲ್ಲ ಅಂತ. ನೀವು ಇವತ್ತು ರೆಡಿ ಆಗ್ತೀನಿ, ಯಾವತ್ತು ರೆಡಿ ಆಗ್ತೀರಾ? ಥಿಂಕ್ ಮಾಡಿ. ದಟ್ ಈಸ್ ಕ್ರಿಶ್ಚಿಯನ್ ಲೈಫ್. ಅದೇ ಕ್ರೈಸ್ತ ಜೀವನ. ಇವತ್ತು ಕ್ರಿಶ್ಚಿಯನ್ಸ್ ಇಲ್ಲ ಊರಲ್ಲಿ. ಕ್ರೈಸ್ತ ಜಾತಿಯಲ್ಲಿ ಇದ್ದವರು ಎಲ್ಲರೂ ಇದ್ದಾರೆ, ಸುಮಾರು ಜನ ಕ್ರೈಸ್ತ ಧರ್ಮದವರು ಇದ್ದಾರೆ, ಬೇರೆ ಬೇರೆ ಡಿನಾಮಿನೇಷನ್ ಅವರಿದ್ದಾರೆ. ಬಟ್ ಟ್ರೂ ಕ್ರಿಶ್ಚಿಯನ್ಸ್ ಫಾಲೋಯಿಂಗ್ ಕ್ರೈಸ್ಟ್ ಜೀಸಸ್, ಯೇಸುವನ್ನು ಹಿಂಬಾಲಿಸುವವರು, ಸ್ವಿಮ್ಮಿಂಗ್ ಅಗೇನ್ಸ್ಟ್ ದ ಫ್ಲೋ ಆಫ್ ದ ವರ್ಲ್ಡ್, ನೋಬಡಿ. If you don't swim against the flow of this world, you cannot be a disciple of Jesus Christ. You cannot be a follower of Christ. You cannot bring glory to God. You cannot honor Christ through your life. ಲೋಕದ ಆ ಒಂದು ಏನು ಫ್ಲೋ ಇದೆಯಲ್ವಾ, ನೀರು ಹರಿದು ಹೋಗ್ತಾ ಇರುತ್ತೆ ಅಲ್ವಾ, ಆ ಹರಿಯುವಿಕೆಗೆ ವಿರುದ್ಧವಾಗಿ ನೀನು ಬದುಕದೇ ಇದ್ದರೆ ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗೋದೇ ಇಲ್ಲ. ಯೇಸುವಿನ ಶಿಷ್ಯನಾಗ್ಲಿಕ್ಕೆ ಆಗೋದಿಲ್ಲ. ನಿಜ ಕ್ರೈಸ್ತ ವಿಶ್ವಾಸಿ ಆಗ್ಲಿಕ್ಕೆ ಆಗೋದಿಲ್ಲ. ನೀವು ಕೇಳ್ಬೋದು ಇದರಿಂದ ಏನು ಅಂತ ನಷ್ಟ ಏನಾಗುತ್ತೆ? ಇದರಿಂದ ನಿನಗೆ ನಿತ್ಯ ಜೀವ ನಷ್ಟ ಆಗುತ್ತೆ. ಈ ಲೋಕದಲ್ಲಿ ನಿನಗೆ ಸಾಲ ಏನು ಎಲ್ಲ ಸತ್ತೋಗ್ಬಿಡ್ತೀವ, ಕಾಯಿಲೆ ಬಂದುಬಿಡುತ್ತಾ, ಕಷ್ಟ ಆಗ್ಬಿಡುತ್ತಾ, ಅದು ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಏನು ಬೇಕಾದ್ರೂ ಆಗ್ಬೋದು, ಆಗದೇ ಇರ್ಬೋದು. ಆದರೆ ಗೊತ್ತಿರೋದು ಇಷ್ಟೇ, ನಿನಗೆ ನಿತ್ಯ ಜೀವ ನಷ್ಟ ಆಗುತ್ತೆ. ಯು ವಿಲ್ ಲೂಸ್
ದ ಟ್ರೂ ಇಟರ್ನಲ್ ಲೈಫ್. ನೀವಿದನ್ನು ಬದುಕಿ ತೋರಿಸಿದರೆ ನಿಮ್ಮ ಮಕ್ಕಳು ಇದನ್ನು ಜೀವಿಸ್ತಾರೆ. ಅಬ್ರಹಾಮ ಶ್ರೀಮಂತನಾಗಿದ್ದರೂ ಧನಿಕನಾಗಿದ್ದರೂ ಅವನಿಗೆ ಬೇಕಾದಷ್ಟಿದ್ರೂ ಕೂಡ ಅವನು ಟೆಂಟಲ್ಲೇ ಬದುಕದ. ಮೇ ಬಿ ಕೇಳಿರ್ಬೋದು ಊರಿನವರು, ಅಕ್ಕಪಕ್ಕದವರು, ಅವನ ಮಗ ಇಸಾಕ್ ಕೇಳಿರ್ಬೋದು, ಅಪ್ಪ ನಿನಗೆ ಇಷ್ಟೊಂದು ಆಸ್ತಿ ಪಾಸ್ತಿ ಇದೆಯಲ್ವಾ, ಸ್ವಂತ ಮನೆ ಯಾಕೆ ಕಟ್ತಾ ಇಲ್ಲಪ್ಪ, ಯಾವಾಗಪ್ಪ ಬಿಲ್ಡಿಂಗ್ ಕಟ್ಟೋದು? ಅಬ್ರಾಮ್ ಹೇಳಿರ್ತಾನೆ, ಮಗನೇ ಇಲ್ಲಿ ಬಿಲ್ಡಿಂಗ್ ಕಟ್ಟಿದರೆ ಉದುರೋಗುತ್ತೆ, ಆದ್ದರಿಂದ ನಮಗೆ ದೇವರು ಅಲ್ಲೊಂದು ದೊಡ್ಡ ಮನೆ ಕಟ್ಟಿಟ್ಟಿದ್ದಾರೆ, ನಾವು ಅಲ್ಲಿ ಹೋಗಬೇಕು, ಆದ್ದರಿಂದ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಆದ್ದರಿಂದ ಟೆಂಟಲ್ಲಿ ಬದುಕಕ್ಕೆ ದೇವರು ಹೇಳಿದ್ದಾರೆ, ಆದ್ದರಿಂದ ಟೆಂಟಲ್ಲಿದ್ದೀವಿ ಅಂತ. ಈಸಾಕ ಯಾಕೋಬನಿಗೂ ಅದೇ ಹೇಳ್ದ. ಯಾಕೋಬ ಕೇಳಿರ್ತಾನೆ ಈಸಾಕನಿಗೆ, ಅಲ್ಲಪ್ಪ ನಿಮಗಿಷ್ಟೆಲ್ಲ ಆಸ್ತಿ ಪಾಸ್ತಿ, ಒಂಟೆ ಕುರಿ ದನ ಹಸು ಎಲ್ಲ ಇದೆ, ನೀವು ಯಾಕೆ ಗುಡಿಸಲಲ್ಲಿ ಹೀಗೆ ಟೆಂಟ್ ಕಟ್ಕೊಂಡು ಬದುಕ್ತಾ ಇದ್ದೀರಾ? ನಮ್ಮಪ್ಪ ಅಂದರೆ ನಿಮ್ಮ ಅಜ್ಜ ಹೇಳಿದರು, ದೇವರು ಬರ್ತಾರೆ ಕರ್ಕೊಂಡು ಹೋಗಲಿಕ್ಕೆ, ಆದ್ದರಿಂದ ದೇವರು ಅಲ್ಲಿ ಮನೆ ಕಟ್ಟಿಟ್ಟಿದ್ದಾರಂತೆ, ಆ ಮನೆಗೆ ಹೋಗಬೇಕಾದ್ರೆ ನಾವು ಇಲ್ಲಿ ಕಟ್ಕೊಂಡು ಏನು ಮಾಡೋದು, ಸುಮ್ಮನೆ ಯಾಕೆ ಇಲ್ಲಿ ಕಟ್ಕೊಂಡು ಸೆಟ್ಲ್ ಆಗೋದು, ಅಲ್ಲಿ ಸೆಟ್ಲ್ ಆಗ್ಲಿಕ್ಕಿರೋರು ನಾವು, ಆದ್ದರಿಂದ ಬೇಡ ಮಗನೇ ನಾವು ಟೆಂಟಲ್ಲೇ ಇರೋಣ ಅಂತ. ಬೈಬಲ್ ಹೇಳುತ್ತೆ, ಅಬ್ರಾಹ್ಮನು ಟೆಂಟಲ್ಲಿ ಬದುಕದ, ಅವನ ಮಗ ಈಸಾಕನು ಬದುಕದ, ಅವನ ಮಗ ಯಾಕೋಬನು ಬದುಕದ, ಜೋಸೆಫನು ಬದುಕದ. ಅದರ ಸ್ಮರಣಾರ್ಥವಾಗಿ ಪರ್ಣ ಕುಟೀರ ಹಬ್ಬ ಇದೆ, ಟೆಂಟಲ್ಲಿ ಬದುಕುವ ಜೀವನ. ದೇವರು ಇಸ್ರಾಯೇಲ್ ಜನರಿಗೆ 40 ವರ್ಷ ಪರ್ಮನೆಂಟ್ ಮನೇಲಿ ಬದುಕಿಸಿಲ್ಲ, ಎಲ್ಲೂ ಟೆಂಟಲ್ಲೇ ಬದುಕಿಸಿದ್ರು. ಯಾಕೆ ಅಂದರೆ ನನಗೂ ನಿಮಗೂ ಒಂದು ಸತ್ಯ ತಿಳಿಸ್ಕೊಡ್ಲಿಕ್ಕೆ, ಈ ಲೋಕದಲ್ಲಿ ನೀವು ಪ್ರಯಾಣಿಕರು, ಈ ಲೋಕದಲ್ಲಿ ನೀವು ಯಾತ್ರಿಕರಾಗಿ ನೀವು ಇರುವಾಗ ಅಲ್ಲಲ್ಲೇ ಟೆಂಟ್ ಹಾಕ್ಕೊಂಡು ಹೋಗಬೇಕು. ಪರ್ಮನೆಂಟಾಗಿ ಕಟ್ಟುವಲ್ಲ, ಪರ್ಮನೆಂಟಾಗಿ ಕಟ್ಟಿಟ್ಟಿರುವ ಜಾಗ ಇದೆ, ಕಾನಾನ್ ದೇಶ, ಅಲ್ಲಿ ನೀವು ಕಟ್ಟೋದು ಬೇಡ, ಅಲ್ಲಿ ಕಟ್ಟಿಟ್ಟಿರುವ ಜಾಗ ಇದೆ. ಅದೇ ರೀತಿ ನೀವು ಸ್ವರ್ಗ ರಾಜ್ಯಕ್ಕೆ ಪ್ರಯಾಣ ಮಾಡುವವರು, ನೀವಿಲ್ಲಿ ಸೆಟ್ಲಾಗ್ಲಿಕ್ಕಾಗಿ ಇರುವವರಲ್ಲ. ಇದು ಯಾರು ಒಪ್ಕೊಳ್ತಾರೆ? ಇದು ಯಾರು ಒಪ್ಕೊಳ್ತಾರೋ ಅವರೇ ವಿಶ್ವಾಸಿಗಳು. ಇದು ಒಪ್ಕೊಳ್ದೇ ಇರೋರು ಎಲ್ಲ ಡಮ್ಮಿ ಪೀಸುಗಳೇ, ಎಲ್ಲ ಜೋಳುಗಳೇ, ಎಲ್ಲ ಲೋಕವನ್ನು ಪ್ರೀತಿಸ್ತಕ್ಕಂಥ ಡೂಪ್ಲಿಕೇಟ್ ಕ್ರಿಶ್ಚಿಯನ್ಸೇ. ಸುಮ್ಮನೆ ಶಿಲ್ಬೆನೇ ತಗೊಂಡು ಬೈಬಲ್ ಹಿಡ್ಕೊಂಡು ನಾಟಕ ಮಾಡೋದು ಹಲ್ಲೆಲೂಯಾ ಅಂತ. ಪ್ರಪಂಚ ಹೇಗೋ ಹಾಗೆ ಹೋಗಿ ಹಲ್ಲೆಲೂಯಾ ಹೇಳಿ ಪ್ರೈಸಲೋಡ್ ಹೇಳಿ ಪ್ರಯೋಜನ ಇಲ್ಲ. ಅಬ್ರಾಮ್ ಇಸಾಕ್ ಯಾಕೋಬ್ರು ಯಾರು ಹಲ್ಲೆಲೂಯಾ ಪ್ರೈಸಲೋಡ್ ಎಲ್ಲೂ ಹೇಳಿದ ಬೈಬಲಲ್ಲಿಲ್ಲ. ಯಾಕಂದರೆ ಕರಿಸ್ಮ್ಯಾಟಿಕ್ ಮೂಮೆಂಟ್ ಬಂದಿಲ್ಲ ಆವಾಗ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇವತ್ತು ಯಾವ ಕಡೆ ಹೋಗ್ತಾ ಇದ್ದೀವಿ? ವೇರ್ ಆರ್ ಯು ಗೋಯಿಂಗ್? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಚಲಿಸ್ತಾ ಇದ್ದೀವಿ? ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ತಂದೆ ತಾಯಿಂದರೆ ನಿಮ್ಮ ಮಕ್ಕಳಿಗೆ ನೀವು ಇವತ್ತು ಈ ವಾಕ್ಯ ಕೇಳಿಸ್ಕೊಳ್ತಾ ಇರುವಾಗಲೇ ಇವತ್ತೇ ಕಲಿಸ್ಕೊಡ್ತಾ ಇದ್ರಿ. ಯಾವತ್ತು ಕಲಿಸ್ಕೊಡ್ತೀರಾ? ಯೇಸು ಏನು ಹೇಳಲಿಲ್ಲ ನಾನು ಒಂದು ವಾರ ಬಿಟ್ಟು ಬರ್ತೀನಿ ಅಂತ, ಅಥವಾ 2029ಗೆ ಬರ್ತೀನಿ ಅಂತ ಏನು ಹೇಳಲಿಲ್ಲ. ನಾನು ಬೇಗನೆ ಬರ್ತೀನಿ, ಸಿದ್ಧನಾಗಿರೋನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ನೀನು ಇವತ್ತು ಸಿದ್ಧನಲ್ಲದೆ ಇದ್ರೆ ನಾಳೆನೂ ಸಿದ್ಧನಾಗಲ್ಲ. ಈ ನಾಳೆ 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 ಅನ್ನೋದು ಟುಮಾರೋ ನೆವರ್ ಡೈಸ್, ಅಂದರೆ ಟುಮಾರೋ ನೆವರ್ ಕಮ್ಸ್. ನಾಳೆ ಅನ್ನೋದು ಹೀಗೆ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಬಟ್ ಜೀಸಸ್ ವಿಲ್ ಕಮ್ ಸೂನ್. ನೀನಿನ್ನೂ ನಾಳೆಲೇ ಇರ್ತೀಯ, ನಿನ್ನನ್ನು ಬಿಟ್ಟು ಹೋಗ್ತಾರಷ್ಟೇ. ಒಂದೇ ಕಲ್ಲಲ್ಲಿ ಇಬ್ಬರು ಬೀಸ್ತಾ ಇದ್ದರೆ ಇಬ್ಬರನ್ನೂ ಕರ್ಕೊಂಡು ಹೋಗಲ್ಲ. ವಿಶ್ವಾಸಿಯಾದ ಒಬ್ಬನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ, ಇನ್ನೊಬ್ಬ ಬೀಸ್ಕೊಂಡೇ ಇರ್ತಾನಲ್ಲಿ. ಒಂದೇ ಮಂಚದಲ್ಲಿ ಇಬ್ಬರು ಮಲಗಿರ್ತಾರೆ, ಗಂಡ ಹೆಂಡ್ತಿ. ಸಾಧಾರಣ ಮಲಗೋದು ಗಂಡ ಹೆಂಡ್ತಿ ಅಲ್ವಾ? ಸೊ ಗಂಡ ವಿಶ್ವಾಸಿ ಆದರೆ ಗಂಡನ ಕರ್ಕೊಂಡು ಹೋಗ್ತಾರೆ, ಹೆಂಡ್ತಿ ಆದರೆ ಹೆಂಡ್ತಿನ ಕರ್ಕೊಂಡು ಹೋಗ್ತಾರೆ, ಇನ್ನೊಬ್ಬನಲ್ಲೇ ಬಿಟ್ಟು ಹೋಗ್ತಾರೆ. ಅಯ್ಯೋ ಪಾಪ ಇಬ್ಬರನ್ನೂ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಲ್ಲ. ವಿಶ್ವಾಸಿನ ಕರ್ಕೊಂಡು ಹೋಗ್ತಾರೆ, ವಿಶ್ವಾಸಿನ ಬಿಟ್ಟು ಹೋಗ್ತಾರೆ. ಅದಕ್ಕೆ ಯೇಸು ಹೇಳಿದ್ದು, ಮನೆ ಮೇಲಿರೋನು ಕೆಳಗಡೆ ಇಳಿಯೋದು ಬೇಡ, ಹೊಲಕ್ಕೆ ಹೋದನು ವಾಪಸ್ ಮನೆಗೆ ಓಡಿ ಬರೋದು ಯೋಚನೆ ಮಾಡಬೇಡಿ, ಅಲ್ಲೇ ಇರ್ಬಿಡಿ, ಯಾಕಂದರೆ ಅಲ್ಲಿಂದನೇ ಪಿಕಪ್ ಮಾಡ್ತೀನಿ ನಾನು ಅಂತ.
ಮನೆ ಮೇಲೆ ಅಲ್ಲಿಂದನೇ ನಾನು ಪಿಕಪ್ ಮಾಡ್ತೀನಿ ಮೇಲೆ ಮನೆ ಮೇಲೆ ಇರೋ ಅಯ್ಯೋ ನಾನು ಸ್ವಲ್ಪ ಶಾಲ್ ಗಿಲ್ ತೊಗೊಂಡು ಬರ್ತೀನಿ ಓದ್ಕೊಳ್ಳಿಕ್ಕೆ, ಬೇಡ ಬೇಡ, ನೀನು ಅಲ್ಲೇ ಇರು, ಐ ವಿಲ್ ಪಿಕ್ ಯು ಫ್ರಮ್ ದೇರ್ ಓನ್ಲಿ. ನಾವು ಎಲ್ಲ ಕಡೆ ಹತ್ತಿ ಇಳಿದು ಅದು ಮಾಡಿ ಇದು ಮಾಡಿ ಸೆಟ್ಲ್ ಆಗಲಿಕ್ಕೆ ಒಂದಿಷ್ಟು ಧ್ಯಾನಕೂಟಗಳು, ಪ್ರಾರ್ಥನೆಗಳು. ಈ ಧ್ಯಾನಕೂಟಗಳು ಅನ್ನೋದು ಇವತ್ತು ಅನೇಕ ಕಡೆಗಳಲ್ಲಿ, ಎಲ್ಲ ಕಡೆಗಳಲ್ಲಿ ಅಲ್ಲ, ಮೆಜಾರಿಟಿ ಕಡೆಗಳಲ್ಲಿ ಧ್ಯಾನಕೂಟಗಳಲ್ಲ, ಪೈಶಾಚಿಕ ಕೂಟಗಳು. ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಎಲ್ಲ ಕಡೆ ಯೇಸು ಕ್ರಿಸ್ತರದೇ ಹಾಡು, ವಾಕ್ಯ ಬೈಬಲ್ದೆ. ಪ್ರಾರ್ಥನೆಯೂ ಯೇಸು ನಾಮದಲ್ಲೇ. ಲಾಸ್ಟಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಅಧರ್ಮಿಗಳೇ ತೊಲಗೆ ನನ್ನಿಂದ, ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತಾರೆ. ನಮ್ಮನ್ನು ನೋಡಿ ಏನು ಹೇಳ್ತಾರೋ ಗೊತ್ತಿಲ್ಲ. ಈಗ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ, ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ, ಇದನ್ನೆಲ್ಲ ತಗೊಂಡು ಹೋದ್ರೆ ಓಡಿಸ್ತಾರೆ ನಮಗೆ. ದೇವರು ನೋಡ್ತಾರೆ ನಮ್ಮನ್ನು. ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದು ಸ್ವರ್ಗ ರಾಜ್ಯಕ್ಕಾಗಿ ಸೃಷ್ಟಿ ಮಾಡಿರೋದು. ಗಾಡ್ ಕ್ರಿಯೇಟೆಡ್ ಯು ಆ್ಯಂಡ್ ಮೀ ಫಾರ್ ಹೆವೆನ್, ಫಾರ್ ಹಿಸ್ ಪರ್ಪಸ್. ಅವರ ಉದ್ದೇಶಕ್ಕಾಗಿ, ಸ್ವರ್ಗ ರಾಜ್ಯಕ್ಕಾಗಿ ಅವ್ರು ನಮ್ಮನ್ನು ಸೃಷ್ಟಿ ಮಾಡಿರೋದು. ಇದು ಮೈಂಡಲ್ಲಿರಬೇಕು. ಮಕ್ಕಳಿಗೆ ಹೇಳ್ಕೊಡ್ಬೇಕು ಏನಂತ, ಮಗಳೇ ನಿನ್ನನ್ನು ನಾನು ಸೃಷ್ಟಿ ಮಾಡಿಲ್ಲ, ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ, ಅವರಿಗಾಗಿ ಅಂದರೆ ಸ್ವರ್ಗ ರಾಜ್ಯಕ್ಕಾಗಿ ಬದುಕು. ಬದುಕಿಲ್ಲ ಅಂದರೆ ಏಟು ಬೀಳುತ್ತೆ ನಿನಗೀಗ. ಆ ಥರ ಶಿಸ್ತಿನಿಂದ ಬೆಳೆಸ್ಬೇಕಂತೆ ಮಕ್ಕಳನ್ನ. ಹೇಗೆ ಬೆಳೆಸ್ತಾ ಇದ್ದೀರಿ ನೀವೆಲ್ಲ? ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇದೆಯಲ್ವಾ, 6ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ತಂದೆ ತಾಯಿಗಳೇ ನಿಮ್ಮ ಮಕ್ಕಳನ್ನು ಕೆಣಕಿ ಕೆರಳಿಸಬೇಡಿ. ಸುಮ್ಮನೆ ಅದು ಓದು ಇದು ಓದು, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಮಣ್ಣಾಗು, ಮಸಿ ಆಗು ಅಂತ ಅವ್ರ ತಲೆ ಹಾಳು ಮಾಡಬೇಡಿ ನೀವು. ಅವನ್ನ ನೋಡು ಎಷ್ಟು ಚೆನ್ನಾಗಿ ಓದ್ತಾನೆ, ಇವಳನ್ನ ನೋಡು ಎಷ್ಟು ಚೆನ್ನಾಗಿ ಓದ್ತಾನೆ, ಅವ್ನು ನೋಡು ದೊಡ್ಡ ಮನೆ ಕಟ್ಟಿದ, ಇವನು ನೋಡು ಕಾರ್ ತೊಗೊಂಡ, ಅವನು ಆಡಿ ಕಾರ್ ತೊಗೊಂಡ, ಇವನು ಬೀಡಿ ಕಾರ್ ತೊಗೊಂಡ, ಏನೇನೋ ಹೇಳ್ತೀರಿ ನೀವು. ಆ ಮಕ್ಕಳಿಗೆ ಇರೋ ಕೆಪಾಸಿಟಿ ಒಂದಿಷ್ಟು ಇರುತ್ತೆ. ನೀವು ಅವ್ರ ಕೆಪಾಸಿಟಿ ಮೀರಿದ್ದೆಲ್ಲ ಅವ್ರ ತಲೆ ಮೇಲೆ ಹಾಕಿ ಕೆಣಕಿ ಕೆರಳಿಸಿ, ಇದು ನನ್ನ ಆಸೆ, ಇದು ನಿಮ್ಮ ಅಪ್ಪನ ಆಸೆ, ತಾತನ ಆಸೆ ಅಂತೆಲ್ಲ ಹೇಳಿ ಅವರ ಹೃದಯನ ಹಾಳು ಮಾಡಿ ಅವ್ರ ಟೆನ್ಷನ್ನಲ್ಲಿ ಪ್ರಾರಂಭದಲ್ಲೇ ಕುಡುಕರಾಗ್ಬಿಡ್ತಾರೆ. ಸುಮ್ಮನೆ ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಕಳಿಸಿದ್ರೆ ಸಾಕು, ಮಕ್ಕಳನ್ನ ನೆಮ್ಮದಿಯಾಗಿ ಹೋಗಿ ಬರ್ತಾರೆ. ಸುಮ್ಮನೆ ಆ ಸಿಲೆಬಸ್ ಅಂತೆ, ಈ ಸಿಲೆಬಸ್ ಅಂತೆ, ICSE, CBSE, ಮಣ್ಣು ಮಸಿ ಎಲ್ಲ ಅವ್ರ ತಲೆ ಮೇಲೆ ಹಾಕಿ ಲಾಸ್ಟಿಗೆ ಅವ್ರಿಗೆ ದೇವ್ರು ಯಾರು ಕೇಳಿದ್ರಿ ಎಲ್ಲಿದ್ದಾರೆ, ದೇವ್ರು ಇದ್ದಾರ ಅಂತ ಕ್ವಶನ್ ಇವತ್ತು. ನೀವು ನೋಡಿಬೇಕಾದ್ರೆ ಈ ಸಾಧಾರಣ ಗೌರ್ಮೆಂಟ್ ಸ್ಕೂಲಲ್ಲಿ ಫೇಲ್ ಆಗಿರೋ ಹುಡುಗರನ್ನ ಕೇಳಿದ್ರೆ ದೇವ್ರು ಇದ್ದಾರೆ ಕೇಳಿದ್ರೆ, ಯಾಕಿಲ್ಲ ದೇವ್ರಿದ್ದಾರೆ ಅಂತಾರೆ. ನಾನು ಫೇಲ್ ಆದರೂ ಇವತ್ತು ನನ್ನ ಜೀವನ ನಡೆಸ್ತಾ ಇರೋದೇ ದೇವ್ರ ದಯಿಂದ ಅಂತ ಹೇಳ್ತಾರೆ. ಅದೇ ICSE, CBSE ಎಲ್ಲ ಓದಿರೋ ಹುಡುಗರು ದೇವ್ರಿದ್ದಾರಾ, ಹೂ ಇಸ್ ಗಾಡ್ ಅಂತಾರೆ. ದೇವ್ರಿದ್ದಾರೆ, ದೇವ್ರಾ? ಅವ್ರು ಯಾರು? ವಾಟ್ ಇಸ್ ದ ಪ್ರೂಫ್? ಫೂಲಿಶ್ನೆಸ್ ಅಂತ ಹೇಳ್ತಾರೆ ಅವರು. ಓದಿಸ್ಬಿಟ್ರೆ ಹಾಗೆ. ಅವ್ರು ದೇವ್ರು ಯಾರು ಅಲ್ಲ, ಅಪ್ಪ ಅಮ್ಮನ್ನೇ ಕ್ವಶನ್ ಕೇಳ್ತಾರೆ, ನೀನು ಯಾರು ನನ್ನ ಕೇಳೋಕ್ಕೆ? ನನಗೆ ಫ್ರೀಡಮ್ ಇಲ್ವಾ? ಜನ್ಮ ಕೊಟ್ಟ ತಕ್ಷಣ ಆಗೋಗ್ಬಿಡ್ತಾ? ಊಟ ಕೊಟ್ಟ ತಕ್ಷಣ ನೀನೇನು ಯಾರು ಮಾಡ್ದಿರೋದು ಮಾಡಿದ್ಯಾ? ಎಲ್ಲರೂ ಅವ್ರ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ವಿದ್ಯಾಭ್ಯಾಸ ಕೊಡ್ತಾರೆ. ನೀನು ಕೊಟ್ಟೆ, ಯಾರಿಗೋಸ್ಕರ ಕೊಟ್ಟೆ? ನನಗೋಸ್ಕರ ಕೊಟ್ಟ್ಯಾ? ನಿನ್ನ ಹೆಸರಿಗೆ ಕೊಟ್ಟೆ. ನೀನು ಜಾಸ್ತಿ ನನಗೆ ಓದಿಸಿದ್ದಕ್ಕೆ ಯಾರಿಗೆ ಹೆಮ್ಮೆ? ನಿನಗೆ ಹೆಮ್ಮೆ ಆಯಿತು, ನನಗೇನು ಲಾಭ ಆಯಿತು? ಸುಮ್ಮನೆ ನೀನು ನನಗೋಸ್ಕರ ಮಾಡಿದೆ ಅಂತ ಇರಿಟೇಟ್ ಮಾಡ್ಬೋದು, ಕೆಟ್ ಔಟ್ ಅಂತ ಹೇಳ್ತಾರೆ ಎಷ್ಟೋ ಮಕ್ಕಳು. ಅತಿ ಓದಿಸ್ಬಿಟ್ರೆ ಹಾಗೇನೆ. ಅದರಿಂದ ತಂದೆ ತಾಯಿ ನಿಮ್ಮ ಮಕ್ಕಳನ್ನು ಕೆಣಕಿ ಕೆರಳಿಸಬೇಡಿ ಅವರಿಗೆ. ಇನ್ನು ಕೆಲವರಿದ್ದಾರೆ ಈ ಕಾರಿಸ್ಮ್ಯಾಟಿಕ್ ಪ್ರಾರ್ಥನೆಗೆ ಹೋಗಿ ಅಲ್ಲಿ ಇಲ್ಲಿ ಪ್ರಾರ್ಥನೆ ಕಲ್ತ್ಕೊಬರ್ತಾರೆ, ಮಕ್ಕಳಿಗೆ ಹೇಳ್ತಾರೆ ಪ್ರಾರ್ಥನೆ ಮಾಡಿ. ಇವ್ರು ಪ್ರಾರ್ಥನೆ ಮಾಡಿ ಬದುಕ್ತಾ ಇರೋದು ನೋಡಿಬಿಟ್ರೆ ಅಸಹ್ಯವಾಗಿರುತ್ತೆ. ಮಕ್ಕಳಿಗೆ ಪ್ರಾರ್ಥನೆ ಅಂತ. ಮಕ್ಕಳನ್ನ ಪ್ರೀತಿ ಮಾಡಿ, ಅವ್ರ ಒಳಗಡೆ ಬರಬೇಕು, ಪ್ರಾರ್ಥನೆ ಮಾಡಬೇಕು ಅಂತ. ನಮ್ಮ ಅಪ್ಪ ಅಮ್ಮ ಪ್ರಾರ್ಥನೆ ಮಾಡಿ ಈ ರೀತಿ ಬದುಕ್ತಾ ಇದ್ದಾರೆ, ನಾನು ಪ್ರಾರ್ಥನೆ ಮಾಡಬೇಕು ಅಂತ ಅವ್ರಿಗೆ ಅನಿಸ್ಬೇಕು. ಪ್ರಾರ್ಥನೆ ಮಾಡಿದ ಪ್ರೆಷರ್ ಹಾಕಿ ಅವ್ರಿಗದು ಮೆಂಟಲ್ ಟಾರ್ಚರ್ ಆಗಿಬಿಟ್ಟಿದೆ ಇವತ್ತು.
ಮೊದಲೆಲ್ಲ ಈ ಜಪಸರ ಇರ್ತಾಯಿತ್ತು. ಜಪಸರ ಎಷ್ಟು ಮಣಿ? 53 ಮಣಿ. ಇವತ್ತು ಈ ಕರಿಸ್ಮ್ಯಾಟಿಕ್ ಪ್ರಾರ್ಥನೆಗಳು ಅಲ್ಲಿ ಇಲ್ಲಿ ಎಲ್ಲ ಹುಚ್ಚರು ಸಂತೆ ಥರ ಜಾಸ್ತಿ ಆಗಿಬಿಟ್ಟು ಈ 53 ಮಣಿ ಹೋಗಿ 1001 ಮಣಿ ದೊಡ್ಡ ಸರ ಹಾಕೊಂಡು ಕೂತ್ಕೊಂಡಿದ್ದಾರೆ ಕೆಲವರು. ಇದು ಬೆಳಿಗ್ಗೆ ಉರುಳಿಸ್ಲಿಕ್ಕೆ ಶುರು ಮಾಡಿದರೆ ರಾತ್ರಿ ಬೆಳಗ್ಗೆ ನೆಕ್ಸ್ಟ್ ಡೇ ತನಕ ಇದು ಉರುಳಿಸ್ಕೊಂಡೇ ಹೋಗ್ತಾರೆ. ಈ ಮಕ್ಕಳನ್ನ ಹಿಡ್ಕೊಂಡು ಹೇಳ್ತಾರೆ, ಈಗ ಮಕ್ಕಳೇ ನೀವು ಉರುಳಿಸ್ರಿ ಅಂತ. ಅವ್ರಿಗೆ ಒಂದು ಪರಲೋಕ, ಒಂದು ನವಂಬರಿ ಹೇಳೋಕ್ಕೆ ಇವತ್ತು ಕಷ್ಟದಲ್ಲಿ ಇರಬೇಕಾದ್ರೆ 1001 ಇವ್ರು ಉಳಿಸ್ದಂಗೆ ಅವ್ರು ಉಳಿಸ್ತಾ ಕೂತ್ಕೋತಾರ? ಫರಿಸಾಯರ ಥರ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವರು ಇದ್ದಾರೆ ಬೈಬಲ್ ಓದ್ತಾರೆ, ಡೈಲಿ 3 ಅಧ್ಯಾಯ 4 ಅಧ್ಯಾಯ ಓದೋರು ಇದ್ದಾರೆ. ಮಕ್ಳಿಗೆ ಹೇಳ್ತಾರೆ ಡೈಲಿ 1 ಅಧ್ಯಾಯ ಓದು ಅಂತ. ಏನು ಪ್ರಯೋಜನಕ್ಕೆ ಓದಿ? ಅದರಿಂದ ಈ ಧಾರ್ಮಿಕ ವಿಷಯದಲ್ಲಾಗಲಿ ಲೋಕದ ವಿಷಯದಲ್ಲಾಗಲಿ ನಿಮ್ಮ ಮಕ್ಕಳನ್ನು ಕೆರಳಿಸಬೇಡಿ. ಏನು ಮಾಡಿ ಅಂತ ಅವ್ರು ಹೇಳಿದ್ದಾರೆ? ಪ್ರತಿಯಾಗಿ ಪ್ರಭುವಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಶಿಸ್ತಿನಿಂದ ಸಾಕಿ ಸಲಹಿರಿ. ಅದು ಮಾಡಬೇಕು. ಫಾದರ್ಸ್, ಡು ನಾಟ್ ಪ್ರೊವೋಕ್ ಯುವರ್ ಚಿಲ್ಡ್ರನ್ ಟು ಆಂಗರ್, but bring them up in the discipline and instruction of the Lord. That is very important. Parents underline ಮಾಡ್ಕೊಳ್ಳಿ ಅದನ್ನು. Bring them up in the discipline and instruction of the Lord. ದೇವರು ಹೇಳೋ ಪ್ರಕಾರ, ದೇವರ ರೀತಿಯಲ್ಲಿ, ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ, ಯೇಸು ಕ್ರಿಸ್ತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಶಿಸ್ತಿನಿಂದ ಸಾಕಿರಿ. ಅದಕ್ಕೊಂದು 2 ಏಟು ಹಾಕಿ ಬೈರಿ, ಏನು ತೊಂದರೆ ಇಲ್ಲ. ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಹಾಗಾದ್ರೆ ಏಟು ಹಾಕಬೇಕಾ? ನೀವು ಮೊದಲು ಪ್ರಾರ್ಥನೆ ಮಾಡಿ ನೀವು ಜೀವಿಸೋರಾದರೆ ಆ ಪ್ರಾರ್ಥನೆಯ ಫಲ ಬೇಕು ಜೀವನದಲ್ಲಿ. ಅವಾಗ ಆಟೋಮೆಟಿಕ್ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಮಕ್ಕಳು ಸ್ವಲ್ಪ ಹಠ ಮಾಡ್ತಾರೆ, ಆವಾಗ ಒಂದು ಸ್ಮಾಲ್ ಏಟು ಹಾಕಬೇಕಾಗುತ್ತೆ. ಸ್ವಲ್ಪ ಬೆಳೀತಾ ಬೆಳೀತಾ ಅವರಿಗೆ ಅರ್ಥ ಆಗುತ್ತೆ. ನಮ್ಮಪ್ಪ ಹೊಡೆದು ಪ್ರಾರ್ಥನೆಯಲ್ಲಿ ಕೂರಿಸ್ತಾ ಇದ್ದರು, ಈಗ ಅರ್ಥ ಆಗ್ತಾ ಇದೆ ಯಾಕೆ ಅಂತ. ಅದಲ್ಲದೆ ನೀವು ಈ ಫರಿಸಾಯರ್ತಾರೆ ಏನೇನೋ ಮಾಡಿಕೊಂಡು ಇದನ್ನು ಮಾಡು ಆಮೇಲೆ ಬದುಕೋದು ಪೂರ್ತಿ ಪ್ರಪಂಚದ ನೀರು ಹೇಗೆ ಹರಿದು ಹೋಗುತ್ತೋ ಹಾಗೇ. ಇವತ್ತಿದೆಯಾ ನಮ್ಮ ಜೀವನದಲ್ಲಿ ಅದು? ಕೆಲವರು ಹೇಳ್ತಾರಲ್ವ, ನಾವು ಬೆಳಗ್ಗೆ 1 ಅವರ್ ಪ್ರಾರ್ಥನೆ ಮಾಡಿದ ಮೇಲೇ ಮುಂದಿನ ಕೆಲಸ ಏನು? ಮುಂದಿನ ಕೆಲಸ ಬರೀ ಈ ನೀರು ಹರಿದು ಹೋಗುತ್ತಲ್ಲ ಹಾಗೆ ಹರ್ಕೊಂಡು ಹೋಗ್ತಾ ಇರೋದೆ. ಸಂಜೆ ಮತ್ತೆ ಆ ನೀರು ತಂದು ಮನೆಗೆ ಸೇರಿಸುತ್ತೆ. ಮತ್ತು ಬೆಳಗ್ಗೆ 1 ಗಂಟೆ ಪ್ರಾರ್ಥನೆ. ಏನು ಪ್ರಯೋಜನಕ್ಕೆ? ಈ ನೀರು ಹರಿಯೋ ರೀತಿಯಲ್ಲಿ ಹರ್ಕೊಂಡು ಹೋಗ್ಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಇರೋದು. ನನ್ನ ಇಚ್ಛೆಯಂತೆ ಅಲ್ಲ ಪಿತನೇ, ನಿನ್ನ ಇಚ್ಛೆ ನನ್ನಲ್ಲಿ ನೆರವೇರಲಿ. ಇದಕ್ಕೆ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆ ಎಲ್ಲ ಯಾವುದು ಕೇಳಿ? ನನ್ನ ಇಚ್ಛೆ ನೆರವೇರಲಿ, ನನ್ನ ಇಚ್ಛೆ ನೆರವೇರಲಿ, ನನ್ನ ಇಚ್ಛೆ ನೆರವೇರಲಿ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಿಷಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಇದನ್ನು ಸೀರಿಯಸ್ ಆಗಿ ತಗೊಳ್ತಾ ಇದ್ದೀವೋ ಇಲ್ವೋ ನನಗೆ ಗೊತ್ತಿಲ್ಲ. ನಾವು ತಗೋಬೇಕು, ನಾನು ತಗೋಬೇಕು, ನೀವು ತಗೋಬೇಕು. ನಾವು ಪ್ರತಿಯೊಬ್ಬರು ಕೂಡ ಈ ವಿಷಯದಲ್ಲಿ ಸೀರಿಯಸ್ ಆಗಿ ತಗೋಬೇಕು. ಇಲ್ಲದೇ ಇದ್ದರೆ ನಾವು ದೈವ ದ್ರೋಹಿಗಳಾಗ್ತೀವಿ. ಆಲ್ರೆಡಿ ಬೈಬಲ್ ಫಸ್ಟ್ ವಾಕ್ಯ ನಾವು ಓದಿದ್ದೆ ಅದು. ಮೈಂಡ್ ವಿಚ್ ಇಸ್ ಸೆಟ್ ಆನ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಆರ್ ದ ಫ್ಲೆಶ್ ಈಸ್ ಎನಿಮಿಟಿ, ಈಸ್ ಹಾಸ್ಟೈಲ್ ಟು ಗಾಡ್, ಇಸ್ ಎನಿಮಿಟಿ ವಿತ್ ಗಾಡ್. ಚೆಕ್ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನು ಚೆಕ್ ಮಾಡಿ ನೋಡಿ. ಈಗ ವಾಕ್ಯ ಕೇಳಿಸ್ಕೊಳ್ತಾ ಇರುವಾಗಲ್ಲ, ಇದಕ್ಕಿಂತ ಮೊದಲು ಮೈಂಡ್ ಏನಾಗಿತ್ತು, ಇದಾದಮೇಲೆ 1 ಗಂಟೆ ಬಿಟ್ಟು ಆಮೇಲೆ ಚೆಕ್ ಮಾಡಿ ನೋಡ್ಕೊಳ್ಳಿ ಏನಾಗುತ್ತೆ ಅಂತ. ಯಾಕೆ ಗೊತ್ತಾ? ನಿಮ್ಮ ಮೈಂಡ್ ಈ ಲೋಕದಲ್ಲಿ ಸೆಟ್ ಆಗಿದ್ರೆ ನೀನು ಸಮಾಧಾನ ಬದುಕಲ್ಲ, ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ನೀನು ಲಾಸ್ಟಿಗೆ ಏನು ಹೇಳ್ತೀಯ ಗೊತ್ತಾ? ಸಮಾಧಾನ ಇಲ್ಲ ಬ್ರದರ್, ಟೆನ್ಷನ್, ತುಂಬ ಟೆನ್ಷನ್, ಅದಕ್ಕೆ ಕುಡಿದ್ಬಿಟ್ಟೆ, ತುಂಬ ಟೆನ್ಷನ್, ಅದಕ್ಕೆ ಸಾಯ್ಲಿಕ್ಕೆ ಪ್ರಯತ್ನ ಪಟ್ಬಿಟ್ಟೆ, ನೆಮ್ಮದಿ ಇಲ್ಲ ನನಗೆ. ಅದಕ್ಕೆ ದೇವರು ಹೇಳಿದ್ದು, ಆಧ್ಯಾತ್ಮಿಕ ಆಶೀರ್ವಾದಗಳ ಕಡೆಗೆ ನಿನ್ನ ಮನಸ್ಸನ್ನು ಸೆಟ್ ಮಾಡು, ಆಗ ನಿನಗೆ ಬಲ ಸಿಗುತ್ತೆ. ಆದರೆ ಒಂದಂತೂ ತಿಳ್ಕೊಳ್ಳಿ, ದೇವರಿಂದ ಜನಿಸದ ಹೊರತು ಅಥವಾ ಆತ್ಮದಲ್ಲಿ ಹೊಸ ಜನ್ಮ ಪಡೆಯದ ಹೊರತು ಯಾರಿಗೂ ಕೂಡ ಈ ಪ್ರಪಂಚದ ಈ ಫ್ಲೋಕ್ಕೆ ವಿರುದ್ಧವಾಗಿ ಚಲಿಸಲಿಕ್ಕೆ ಆಗಲ್ಲ. ಯು ಕೆನಾಟ್ ಸ್ವಿಮ್ ಅಗೇನ್ಸ್ಟ್ ದ ಫ್ಲೋ ಆಫ್ ದಿಸ್ ವರ್ಲ್ಡ್ ವಿತೌಟ್ ಬೀಯಿಂಗ್ ಬಾರ್ನ್ ಅಗೇನ್. ಹೊಸದಾಗಿ ಹುಟ್ಟದ ಹೊರತು
ಈ ಒಂದು ಪ್ರಾಪಂಚಿಕವಾದ ಈ ವ್ಯಾಮೋಹಗಳಿಗೆ, ಆಸೆಗಳಿಗೆ, ಆಶಾಪಾಶಗಳಿಗೆ, ವರ್ಡ್ಲಿ ಸಿಸ್ಟಮ್ಸ್ಗೆ ವಿರುದ್ಧವಾಗಿ ಬದುಕಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಹುಟ್ಟು ಕ್ರಿಶ್ಚಿಯನ್ ಆದರೂ ಅಷ್ಟೇ, ಯಾವ ಕ್ರಿಶ್ಚಿಯನ್ ಆದರೂ ಅಷ್ಟೇ, ಹೊಸದಾಗಿ ಹುಟ್ಟಲೇಬೇಕು. ಫಸ್ಟ್ ಥಿಂಗ್ ಜೀವ ಬೇಕು, ಜೀವ ಇರೋ ಮೀನು ಥರ ಆಗಬೇಕು ಒಂದು. ಎರಡನೇದಾಗಿ ಹೊಸದಾಗಿ ಹುಟ್ಟಿದ್ರೆ ಮಾತ್ರ ಸಾಕಕ್ಕೆ ಹೇಳಿದರೆ ಖಂಡಿತ ಸಾಕೋಗೋದಿಲ್ಲ. ಅದರ ಸೆಕೆಂಡ್ ಫೇಸ್ ಇನ್ನು ಎರಡನೇದಾಗಿ ಯು ನೀಡ್ ಟು ಬಿ ಫಿಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಎವ್ರಿ ಡೇ ವಿ ನೀಡ್ ಟು ಬಿ ಫಿಲ್ಡ್ ಬೈ ದ ಅನಾಯಿಂಟಿಂಗ್. ಪ್ರತಿದಿನ ದೇವರ ಆತ್ಮನಿಂದ ಅಥವಾ ದೇವರಾತ್ಮನ ಬಲದಿಂದ ನಾವು ತುಂಬಲ್ಪಡಬೇಕು. ದೇವರನ್ನು ನಿರೀಕ್ಷಿಸುವವರು ಹೊಸ ಚೈತನ್ಯವನ್ನು ಹೊಂದುವರು. ಅವರು ರೆಕ್ಕೆ ಚಾಚಿದ ಹದ್ದುಗಳ ಹಾಗೆ ಹಾರ್ತಾರಂತೆ. ಸೊ ಆ ರೀತಿಯಲ್ಲಿ ನಮ್ಮ ಜೀವನ ಈ ಪ್ರಪಂಚದ ಈ ಫ್ಲೋ ಇದೆಯಲ್ವಾ, ಈ ಒಂದು ಹರಿವು ಏನು ಹರಿದು ಬರ್ತಾ ಇರ್ತದಲ್ವಾ, ಈ ಸೆಳೆತ, ಇದಕ್ಕೆ ವಿರುದ್ಧವಾಗಿ ನಾವು ಚಲಿಸ್ಬೇಕಾದ್ರೆ ನಮ್ಮ ಬಲದಿಂದ ಆಗೋದಿಲ್ಲ. ನಾವು ಹೊಸದಾಗಿ ಹುಟ್ಟಿದ್ದೀವಿ, ಒಂದು ಚಿಕ್ಕ ಮಗು ಥರ ಆಗೋದಿಲ್ಲ. ನಮಗೆ ಶಕ್ತಿ ಬೇಕು, ಎನರ್ಜಿ ಬೇಕು, ಪವರ್ ಬೇಕು. ಫಿಸಿಕಲ್ ಪವರ್ ಅಲ್ಲ, ಸ್ಪಿರಿಚುವಲ್ ಪವರ್, ಆತ್ಮಿಕ ಬಲ ಬೇಕು, ಆತ್ಮನ ಶಕ್ತಿ ಬೇಕು. ಅದರಿಂದನೇ ಯೇಸು ಕ್ರಿಸ್ತರು ಹೇಳಿದ್ದು ಶಿಷ್ಯರಿಗೆ, ಈ ಶಕ್ತಿಯಿಂದ ಬರೋ ತನಕ ನೀವೆಲ್ಲೂ ಹೋಗಲೇಬೇಡಿ. ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ, ಹೋಗಬೇಕು ಅಂತಲೇ ಆರಿಸ್ಕೊಂಡಿದ್ದು. ನೀವು ಲೋಕಕ್ಕೆ ಹೋಗಬೇಕು, ಲೋಕಕ್ಕೆ ವಿರುದ್ಧವಾಗಿ ಹೋಗಬೇಕು, ಲೋಕದಲ್ಲಿದ್ದವ್ರನ್ನ ನೀವು ಎಳಿಬೇಕು. ಹಾಗೆ ಎಳಿಬೇಕಾದ್ರೆ ಈಗ ಹೋಗಬೇಡಿ, ಶಕ್ತಿ ಪಡ್ಕೊಂಡು ಹೋಗಿ. ನೀವು ಶಕ್ತಿ ಪಡ್ಕೊಂಡು ಹೋದರೆ ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಈ ಕರಿಸ್ಮ್ಯಾಟಿಕಲ್ಲಿ ಇದ್ದವ್ರದ್ದು, ಪ್ರೇಯರ್ಲಿದ್ದವ್ರದ್ದು, ನಮ್ಮಂಥವ್ರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನಾವು ನಿಮ್ಮನ್ನು ಕಾಪಾಡೋಕ್ಕೆ ಬಂದು ನಿಮ್ಮ ಜೊತೆಗೆ ನಾವು ಬರ್ತಾಯಿದ್ದೀವಿ ಈಗ. ನೀವು ಹೆಂಗೋ ನಾವು ಹಂಗೆ. ನಾವು ದೊಡ್ಡ ಬೋಧನೆ ಎಲ್ಲ ಮಾಡಿ ಪ್ರಾರ್ಥನೆ ಎಲ್ಲ ಮಾಡಿ ಹೋಗ್ತೀವಿ. ಲಾಸ್ಟಿಗೆ ನಿಮ್ಮ ಜೊತೆ ಸೇರ್ಕೊಂಡು ನೀವು ಹೆಂಗೆ ಹರ್ಕೊಂಡು ಹೋಗ್ತಾ ಇದ್ದೀರೋ ಹಾಗೆ ನಿಮ್ಮ ಜೊತೆಗೆ ನಾವು ಅದೇ ಫ್ಲೋದಲ್ಲಿ ಹಾಗೆ ಬರ್ತಾಯಿದ್ದೀವಿ. ಎಂಥ ಶೇಮ್ ಅಲ್ವಾ, ಎಂಥ ಅವಮಾನ ಯೇಸು ಸ್ವಾಮಿಗೆ. ಕಾರಣ ಏನು? ಕಾರಣ ನಮಗೆ ತುಂಬ ಜ್ಞಾನ ಇದೆ, ವಾಕ್ಯ ತುಂಬ ಗೊತ್ತಿದೆ, ಗಿಫ್ಟ್ ಇದೆ, ಆದರೆ ಪವರ್ ಇಲ್ಲ, ಶಕ್ತಿ ಇಲ್ಲ. ಶಕ್ತಿ ಇದ್ರೆ ಏನು ಗೊತ್ತಾ? ಹೂ ಕೇರ್ಸ್? ನಾನು ನಿನಗೇನು ಹೇಳ್ಬೇಕು ಹೇಳಿದ್ದೀನಿ, ಏನು ಮಾಡಬೇಕೋ ಮಾಡಿದ್ದೀನಿ. ಕಣ್ಣು ಓಪನ್ ಮಾಡಿಕೊಡ್ಬೇಕಾ ಕೊಟ್ಟಿದ್ದೀನಿ, ಅದ್ಭುತ ಮಾಡಬೇಕಾ ಮಾಡಿದ್ದೀನಿ, ಸತ್ಯ ಹೇಳಬೇಕಾ ಹೇಳಿದ್ದೀನಿ, ಮುಗೀತು ಅಷ್ಟೇ. ಮನಸ್ಸಿದ್ರೆ ಫಾಲೋ ಮಾಡು. ಅದು ನಮ್ದು ಹಂಗಲ್ಲ. ಈಗ ನಿಂಗೆಲ್ಲ ಮಾಡಿಬಿಟ್ಟು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ನೀನು ಹೆಂಗೆ ಹರ್ಕೊಂಡು ಹೋಗ್ತಿದ್ದೆ ಹಾಗೆ ನಾನು ಹರ್ಕೊಂಡು ಹೋಗೋದಾಗ್ಬಿಟ್ಟಿದೆ ಈಗ. ನೀವು ನೋಡಿ ಬೇಕಾದರೆ ತುಂಬ ಈ ಚರ್ಚ್ಗಳಲ್ಲಿ, ಸಭೆಗಳಲ್ಲಿ, ಪ್ರೇಯರ್ ಗ್ರೂಪಲ್ಲಿ ಟೀಮ್ ಮೆಂಬರ್ಸ್ ಅಂತ ಯಾರಿರ್ತಾರೆ? ದುಡ್ಡು ಕಾಸು ಇರೋರು ಇರ್ತಾರ ಅಥವಾ ಸಾಧಾರಣ ಏನು ಇಲ್ಲದೆ ಇದ್ದವನು ಇರ್ತಾನ? ಯಾರು ಅನುಕೂಲಕರವಾಗಿರ್ತಾರೋ ಅವರೇ. ಆಮೇಲೆ ಕಂಟ್ರೋಲ್ ಯಾರ್ದಾಯಿತು? ಈ ದುಡ್ಡು ಕೊಡೋಂದಾಯಿತು. ಲಾಸ್ಟಿಗೆ ಅವನೇನು ಹೇಳ್ತಾನೋ ಅದ್ರ ಪ್ರಕಾರನೇ ನಾವು ಮಾಡಬೇಕು ಕೆಲಸ. ಇಲ್ಲಾಂದರೆ ಸಪ್ಲೈ ನಿಂತೋಗುತ್ತಲ್ಲ. ಗಿಫ್ಟ್ ಇದೆ, ಅವ್ರು ಈ ಕಡೆ ದುಡ್ಡು ಕೊಡೋದಕ್ಕೆ ಕಾರಣ ಗಿಫ್ಟ್ ಇರೋದ್ರಿಂದಾನೆ. ಸುಮ್ಮನೆ ಯಾರು ಬಂದು ಅಡ್ಡ್ರು ಕೊಡೋಲ್ಲ ಗಿಫ್ಟ್. ಬ್ರದರ್ ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ಏನೋ ಸಿಕ್ತು, ಇಟ್ಕೊಳ್ಳಿ ಟೀಮ್ ಮೆಂಬರ್, ನೀನು ನಾಳೆಯಿಂದ ನಮ್ಮ ಟೀಮ್ಗೆ ಮೆಂಬರ್, ಆಯಿತಾ? ಇದೇ ನಡೀತಾ ಇರೋದು. ಅದರಿಂದ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ, ನೀವು ಈ ಶಕ್ತಿ ಇಲ್ಲದೆ ಹೋಗ್ಬಿಟ್ರೆ ಪ್ರಪಂಚ ಹೆಂಗೆ ಹರಿದು ಹೋಗ್ತಾ ಇದೆ, ನೀವು ಅದ್ರ ಜೊತೆಗೆ ಹರ್ಕೊಂಡು ಹೋಗ್ಬಿಡ್ತೀರಿ ಮಕ್ಕಳೇ. ಸ್ವರ್ಗದಿಂದ ಬರುವ ಶಕ್ತಿಯಿಂದ ತುಂಬಲ್ಪಡುವ ತನಕ ಪಟ್ಟಣ ಬಿಟ್ಟು ಹೋಗಬೇಡಿ, ಇಲ್ಲಿ ಕಾಯ್ತಾ ಕೂತ್ಕೊಳ್ಳಿ ಇಲ್ಲಿ ಅಂದರು. ಅವರ ಶಕ್ತಿ ತುಂಬ್ಕೊಂಡ್ಮೇಲೆ ಹೋದರು, ಪ್ರಪಂಚಕ್ಕೆ ವಿರುದ್ಧವಾಗಿ ಹೋದರು, ಪ್ರಪಂಚ ಅವ್ರಿಗೆ ವಿರುದ್ಧ ಆಯಿತು. ಧರ್ಮಶಾಸ್ತ್ರಿಗಳು, ಫರಿಸಾಯರು ಎಲ್ಲರೂ ಅವ್ರಿಗೆ ವಿರೋಧ ಆದರು. ಎಲ್ಲರೂ ವಿರೋಧಿಗಳಾದರು. ಕುಟುಂಬದವರು ವಿರೋಧಿಗಳಾದರು, ಊರಿನವರು ಶತ್ರುಗಳಾದರು. ಯಾಕೆ ಅಂದರೆ ಅವರೆಲ್ಲ ಹೋಗ್ತಾ ಇರೋದು ಒಂದು ದಿಕ್ಕಿಗಾದರೆ ಇವ್ರು ಹೋಗ್ತಾ ಇರೋದು ವಿರುದ್ಧ ದಿಕ್ಕಿಗೆ. ಯಾರು ಒಪ್ಕೊಳ್ತಾರೆ ಹೇಳಿ? ನಿಮ್ಮ ಮನೆಯಲ್ಲೇ ನೀವು ಅಪ್ಪ ಅಮ್ಮ ಅಂದರು ತುಂಬ ಡೀಸೆಂಟಾಗಿ ಬದುಕ್ತಾ ಇರ್ತೀರ, ಡೀಸೆಂಟ್ ಫ್ಯಾಮಿಲಿ ಅಂತ ಇಟ್ಕೊಳ್ಳಿ. ಲೋಕದ ಲೆಕ್ಕದಲ್ಲಿ
ಏನು ಕುಡಿಯಲ್ಲ, ಮದ್ಯಪಾನ ಮಾಡಲ್ಲ, ಯಾರಿಗೂ ಬಡಿಯಕ್ಕೆ ಹೋಗಲ್ಲ, ತಂಟೆ ತಕರಾರು ಮಾಡಲ್ಲ, ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಸಂಡೇ ಆದರೆ ಚರ್ಚಿಗೆ ಹೋಗ್ತೀರಿ, ಮನೆಯಲ್ಲಿ ಏನೇನು ಪ್ರಾರ್ಥನೆ ಸಾಂಪ್ರದಾಯಿಕ ಪ್ರಾರ್ಥನೆಗಳಿದೆಯೋ ಎಲ್ಲ ಮಾಡ್ತೀರಿ, ದಾನ ಧರ್ಮ ಮಾಡ್ತೀರಿ, ಹೀಗೆ ಬದುಕ್ತೀರಿ, ಡಮ್ಮಿ ಕ್ರಿಶ್ಚಿಯನ್ ಆಗಿ ಬದುಕ್ತೀರಿ, ಒಳಗಡೆ ಆತ್ಮ ಇಲ್ಲ. ಹಂಗೆ ಹೇಳಿದ್ರೆ ಬೇಜಾರಾಗುತ್ತಲ್ವಾ? ಆಗಲಿ ಅಂತಲೇ ಹೇಳ್ತಾ ಇರೋದು, ಯಾಕಂದರೆ ಅರ್ಥ ಆಗಬೇಕಲ್ಲ. ಇಷ್ಟೆಲ್ಲ ಮಾಡಿದ ತಕ್ಷಣ ನಾವು ಕ್ರಿಶ್ಚಿಯನ್ ಆಗಲ್ಲ. ಇದು ಯಾವುದೂ ಅಲ್ಲ ನಮಗೆ ಕ್ರಿಶ್ಚಿಯನ್ನಾಗಿ ಮಾಡೋದು. ಎನಿವೆ, ಆ ರೀತಿ ನಾವು ಡೀಸೆಂಟ್ ಫ್ಯಾಮಿಲಿ ಅಂತ ಹೇಳ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಆದರೆ ಅದೇ ಮನೇಲಿ ಮಗ ಮಾತ್ರ ಇಂಡೀಸೆಂಟು. 24 ಗಂಟೆ ಕುಡ್ಕೊಂಡು ಹೊಡ್ಕೊಂಡು ರೌಡಿಸಮ್ ಮಾಡಿಕೊಂಡು ಹೇಳಿದ ಮಾತು ಕೇಳ್ದೇನೆ ಗ್ಯಾಂಗ್ ಕಟ್ಕೊಂಡು ಅಲ್ಲಿ ಇಲ್ಲಿ ಸುತ್ತಕೊಂಡು ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಾ ಇದ್ದರೆ ನೀವೇನು ಹೇಳ್ತೀರಿ? ಪೇರೆಂಟ್ಸ್ ಏನು ಹೇಳ್ತೀರಿ? ನೋಡಿ, ನಾವಿಷ್ಟು ಡೀಸೆಂಟಾಗಿ ಬದುಕ್ತಾ ಇದ್ದೀವಿ, ಎಷ್ಟು ಒಳ್ಳೆ ಫ್ಯಾಮಿಲಿ, ನಮಗೆ ವಿರುದ್ಧವಾಗಿ ಇವನು ಹೋಗ್ತಾ ಇದ್ದಾನೆ. ನಮ್ಮ ಡೀಸೆನ್ಸಿ ಎಲ್ಲ ಇವನು ಹಾಳು ಮಾಡ್ತಾ ಇದ್ದಾನೆ. ಹೇಳ್ತೀರಾ ಇಲ್ವಾ? ಅವನ ಪ್ರೀತಿ ಮಾಡ್ತೀರಾ, ದ್ವೇಷ ಮಾಡ್ತೀರಾ? ಅವನ ಮಗ ಆದರೂ ನೀವು ಅವನ ಪ್ರೀತಿ ಮಾಡೋಕ್ಕಾಗಲ್ಲ, ಯಾಕಂದರೆ ಅವನು ಆ ರೀತಿ ನಿಮಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ. ಆದರೆ ಇವತ್ತು ಈ ಪ್ರಪಂಚ ಈ ರೀತಿ ಒಂದು ಡೀಸೆಂಟ್ ಥರ, ಇದಕ್ಕೆ ವಿರುದ್ಧವಾಗಿ ನೀವು ಸ್ವರ್ಗೀಯ ಸ್ಟೈಲಲ್ಲಿ ಹೋದಾಗ ಈ ಪ್ರಪಂಚ ನಿಮ್ಮನ್ನು ದ್ವೇಷ ಮಾಡುತ್ತೆ. ಅದು ಸ್ವಂತ ಕುಟುಂಬದವರಾದರೂ ಅಷ್ಟೇ, ಸ್ವಂತ ಸಭೆಯವರಾದರೂ ಅಷ್ಟೇ, ಊರವರಾದರೂ ಅಷ್ಟೇ. ಇವನೇನು, ನಮಗೆ ಚರ್ಚ್ ಗೊತ್ತಿಲ್ವಾ? ನಮಗೆ ಪ್ರಾರ್ಥನೆ ಗೊತ್ತಿಲ್ವಾ? ನಮಗೆ ಬೈಬಲ್ ಗೊತ್ತಿಲ್ವಾ? ನಮಗೆ ಹಲ್ಲೆಲೂಯಾ ಗೊತ್ತಿಲ್ವಾ? ನಮಗೆ ಪ್ರೈಸ್ ಲಾರ್ಡ್ ಗೊತ್ತಿಲ್ವಾ? ಅದಕ್ಕೇನು ಹೇಳಿದ್ದು ಕ್ರಿಶ್ಚಿಯನ್ಸ್ ಥರ ಅಂತ. ನಾವು ಬೋಧನೆ ಮಾಡ್ತೀವಿ, ನಾವು ಈಗ ಬೋಧನೆ ಮಾಡೋದು. ಕೆಲವು ಕಡೆ ನಮ್ಮನ್ನು ಓಡಿಸಿ ಕಾರಣ ಏನು ಗೊತ್ತಾ? ನೀವು ನಮ್ಮ ಥರ ಬೋಧನೆ ಮಾಡ್ತಾ ಇಲ್ಲ, ಆದ್ದರಿಂದ ನೀವು ಬೇರೆ ಥರನೇ ಬೋಧನೆ ಮಾಡ್ತಾ ಇದ್ದೀರಿ, ಆದ್ದರಿಂದ ನಿಮಗೆ ಜಾಗ ಇಲ್ಲ, ಗೆಟ್ ಔಟ್ ಅಂತ ಓಡಿಸಿದ್ದಾರೆ ನನಗೆ. ಎಲ್ಲಿ ಅಂತ ಹೇಳೋದಿಲ್ಲ, ನಮ್ಗೆ ಬೇಡ ಬಿಡಿ. ಬುದ್ಧಿವಂತನು ಸಂಖ್ಯೆ ತಿಳ್ಕೊಳ್ಳಿ 666 ಹೇಳಿಬಿಟ್ಟು ಯುವನರು ಹೇಳ್ತಾರಲ್ಲ, ಮೃಗದ ಸಂಖ್ಯೆ. ಸೊ ಹಾಗೆ ನೀವು ಯಾವಾಗ ಪ್ರಪಂಚದ ರೀತಿಯಲ್ಲಿ ಬೋಧನೆ ಮಾಡ್ತೀರೋ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ವಿರುದ್ಧವಾಗಿ ಬೋಧನೆ ಮಾಡಿದರೆ, ಈಗ ನೀವು ಬಂದಿರ್ತೀರ, ಸೌಖ್ಯ ಬೇಕು, ಬಿಡುಗಡೆ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ. ಅದಕ್ಕೆ ವಿರುದ್ಧವಾಗಿ ಬೋಧನೆ ಎಲ್ಲರೂ ಮಾಡಿಬಿಟ್ರೆ ನೀವು ಯಾರು ಒಪ್ಕೊಳ್ತೀರಿ? ಇವನೇನು ಹುಚ್ಚುಚ್ಚು ಥರ ಏನೇನೋ ಹೇಳ್ತಾ ಇದ್ದಾನೆ, ಯಾವ ಬ್ರದರು ಈ ಥರ ಮಾಡೋದಿಲ್ಲ, ಇವನೇನು ಒಬ್ಬನೇನಾ ಎಲ್ಲ ಕಂಡ್ಕೊಂಡಿರೋದು, ಇವನೊಬ್ಬನೇನ ಸ್ವರ್ಗಕ್ಕೆ ಹೋಗೋದು ಅಂತ ಹೇಳ್ಕೊಂಡು ಬೈಕೊಂಡು ಹೋಗೋದಿಲ್ವಾ? ಹೋಗ್ತೀರಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚ ಹೇಗೆ ಹೋಗ್ತಾ ಇದೆಯೋ ಆ ಫ್ಲೋದಲ್ಲಿ ಹೋಗುವಂಥ ಜೀವನ ಕ್ರೈಸ್ತ ಜೀವನ ಅಲ್ಲ, ನೆನ್ಪಿಟ್ಕೊಳ್ಳಿ. ಪ್ರಪಂಚಕ್ಕೆ ವಿರುದ್ಧವಾಗಿ ಈಜ್ಕೊಂಡು ಹೋಗುವ ಜೀವನನೇ ನಿಜವಾದ ಕ್ರೈಸ್ತ ಜೀವನ. ಅದು ಈಜ್ಲಿಕ್ಕಾಗಬೇಕಾದ್ರೆ ಮೊದಲನೇದಾಗಿ ನಾವು ದೇವರಾತ್ಮನಿಂದ ಹುಟ್ಟಬೇಕು, ಹೊಸ ಜನ್ಮ ಪಡ್ಕೋಬೇಕು. ಎರಡನೇದಾಗಿ ಪವಿತ್ರಾತ್ಮ ಶಕ್ತಿಯಿಂದ ಬಲದಿಂದ ಪ್ರತಿದಿನ ನಮ್ಮ ಜೀವನ ನವೀಕರಿಸಲ್ಪಡ್ತಾ ಇರಬೇಕು. ವಿ ನೀಡ್ ಟು ರಿನ್ಯೂ ಆರ್ ಸ್ಟ್ರೆಂಥನ್ ಅವರ್ ಲೈಫ್ ಬೈ ದ ಪವರ್ ಆಫ್ ಗಾಡ್ ಎವ್ರಿ ಡೇ, ಆಲ್ವೇಸ್. ಆಗ ಮಾತ್ರವೇ ಈ ಪ್ರಪಂಚದ ವ್ಯಾಮೋಹಗಳಿಗೆ, ಪ್ರಪಂಚದ ವಿಷಯಗಳಿಗೆ ಬಿದ್ದು ಹೋಗದೆ ಅದಕ್ಕೆ ವಿರುದ್ಧವಾಗಿ ಈಜಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಆ ರೀತಿ ಈಜಿ ಕೊನೆಯಲ್ಲಿ ನೀವು ಸ್ವರ್ಗ ಸೇರ್ತೀರಿ. ಕೊನೆಯಲ್ಲಿ ನೀವು ಸೇರೋದೇ ಆ ಪರಲೋಕ ರಾಜ್ಯವನ್ನು ಸೇರ್ತೀರಿ. ಅದೇ ಇಕ್ಕಟ್ಟಾದ ದಾರಿ, ದಟ್ ಈಸ್ ದ ನ್ಯಾರೋ ವೇ. ದೇವರು ನಮ್ಮನ್ನು ಕರಿತಾ ಇರೋದು ಸ್ವರ್ಗಕ್ಕೆ ಬನ್ನಿ ಅಂತ, ಇಕ್ಕಟ್ಟಾದ ದಾರಿಯಲ್ಲಿ ಬನ್ನಿ ಅಂತ. ಅಲ್ಲಿ ದೇವರ ಆತ್ಮನ ಶಕ್ತಿ ಇದ್ದರೆ ಮಾತ್ರನೇ ಸಾಧ್ಯ. ತುಂಬ ಬೈಬಲ್ ವಾಕ್ಯ ಗೊತ್ತು, ಸಂಪ್ರದಾಯಗಳು ಗೊತ್ತು, ಪ್ರಾರ್ಥನೆ ಗೊತ್ತು ಅಂದರೆ ಆಗಲ್ಲ. ಅದೆಲ್ಲ ಒಳ್ಳೆಯದೇ, ಆದರೆ ಅದರಿಂದ ಸಾಧ್ಯ ಇಲ್ಲ. ಮೊದಲನೇದಾಗಿ ದೇವರ ಆತ್ಮನಿಂದ ಹುಟ್ಟಬೇಕು, ಎರಡನೇದಾಗಿ ದೇವರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ ಬದುಕಬೇಕು. ಇಲ್ಲದೇ ಇದ್ದರೆ ಮನುಷ್ಯರನ್ನು ಮೆಚ್ಚಿಸ್ಕೊಂಡು ಮನುಷ್ಯರ ಬಲೆಯಲ್ಲಿ ಬಿದ್ದು ನಾವು ಒದ್ದಾಡೋಬೇಕಾಗುತ್ತೆ. ಅಂಥ ಜೀವನಕ್ಕೆ ಇವತ್ತು ಸ್ಟಾಪ್ ಮಾಡಿ, ಯೇಸು ಬರ್ತಾರೆ, ಬೇಗ ಬರ್ತಾರೆ ಎಂದು ಎದುರು ನೋಡುವ ನಿಜವಾದ ಕ್ರೈಸ್ತ ವಿಶ್ವಾಸಿಗಳಾಗಿ ನಾವು ಬದುಕೋಣ. ನಮ್ಮ ಜೊತೆಯಲ್ಲಿ ಇರುವವರನ್ನು, ಮುಖ್ಯವಾಗಿ ನಮ್ಮ ಕುಟುಂಬದ ಮಕ್ಕಳನ್ನು ಪ್ರಭುವಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟು ಅವ್ರನ್ನ ಬೆಳೆಸೋಣ. ಮನುಷ್ಯರಿಗೆ ಮೆಚ್ಚುಗೆ ಆದ ರೀತಿಯಲ್ಲ. ಮನುಷ್ಯರು ಹೇಳ್ತಾರೆ, ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ, ಏನು ನಿನ್ನ ಮಗನ್ನ ಈ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಿದ್ಯಂತೆ, ನೋಡಿ ನಮ್ಮ ಮಕ್ಕಳನ್ನೆಲ್ಲ ನಾವೆಲ್ಲಿ ಕಳಿಸಿದ್ದೀವಿ. ಈಗ ನೀವು ಆವಾಗ ಏನು ಹೇಳಬೇಕು?
ಹಾಂ, ಅದೆಲ್ಲ ಮುಖ್ಯ ಸಾರ್. ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀವೋ, ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀವೋ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಾ ಇದ್ದೀವೋ, ಇನ್ಯಾವ ಮೀಡಿಯಮಲ್ಲಿ ಓದಿಸ್ತಾ ಇದ್ದೀವೋ ಮುಖ್ಯ ಅಲ್ಲ. ಮೊದಲನೇದಾಗಿ ಬೈಬಲ್ ಮೀಡಿಯಮಲ್ಲಿ ಓದಿಸ್ಬೇಕು, ಅವ್ರನ್ನ ದೇವರ ಮೀಡಿಯಮಲ್ಲಿ ಓದಿಸ್ಬೇಕು, ವಿಶ್ವಾಸದ ಮೀಡಿಯಮಲ್ಲಿ ಓದಿಸ್ಬೇಕು, ಸ್ವರ್ಗೀಯ ಮೀಡಿಯಮಲ್ಲಿ ಓದಿಸ್ಬೇಕು, ಆ ಒಂದು ಶಿಸ್ತಲ್ಲಿ ಬೆಳೆಸಬೇಕು. ಅದು ಮುಖ್ಯ. ನಮಗೆ ದೇವರು ಹೇಳ್ಕೊಟ್ಟಿರೋದು ಅದನ್ನು ಮಾಡಿ ಮೊದಲು ಅಂತ. ಎರಡನ್ನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಎರಡನ್ನೂ ಒಟ್ಟಿಗೆ ಮಾಡೋಕ್ಕೆ ಆಗಲ್ಲ. ಹಾಗಾದರೆ ಮಕ್ಕಳಿಗೆ ಓದಿಸ್ಬಾರ್ದ ಅಂತ ಕೆಲವ್ರು ಕೇಳ್ತೀರಿ. ನಿಮಗೇನು ಮಕ್ಕಳು ಮರಿ ಇಲ್ಲ, ನಿಮಗೇನು ಗೊತ್ತಾಗುತ್ತೆ? ಮಕ್ಕಳು ಮರಿ ಇದ್ದವ್ರಿಗೆ ಗೊತ್ತಾಗುತ್ತೆ ಅಂತ. ಇದು ಬರೆದಾಗ ಪೌಲ್ನಿಗೆ ಎಷ್ಟು ಮಕ್ಕಳಿದ್ರು ನನಗೆ ಗೊತ್ತಿಲ್ಲ. ಇನ್ನು ಅದನ್ನು ರಿಸರ್ಚ್ ಮಾಡಿ ನೀವು ಕಂಡುಹಿಡೀರಿ. ಇದನ್ನು ಬರೆದಿದ್ದು ದೊಡ್ಡ ಸಂಸಾರಸ್ಥ ಅಲ್ಲ. ಅರ್ಥ ಆಗ್ತಿದೆಯಾ? ಇನ್ನು ಯೇಸು ಕ್ರಿಸ್ತರಿಗೆ ಎಷ್ಟು ಮಕ್ಕಳಿದ್ದಾರೋ ನನಗೆ ಗೊತ್ತಿಲ್ಲ. ಕೆಲವರು ಅದನ್ನು ಯೇಸು ಕ್ರಿಸ್ತರಿಗೆ ಎಷ್ಟು ಮಕ್ಕಳಿದ್ದಾರೆ. ಮೊನ್ನೆ ಯಾವುದೋ ಕೇರಳದಲ್ಲಿ ಯಾವುದೋ IAS ಒಬ್ಬರು ಲೇಡಿ ಹಾಡ್ತಾ ಇದ್ಲು, ಯೇಸು ಸ್ವಾಮಿ ಹುಡುಗಿ ಲೇಡಿ ಅಂತೆ. ಏನೇನೋ ಅದೊಂದು ಅಲ್ಲಿ ಗಲಾಟೆಗಳು ನಡೀತಾ ಇದೆ ಅಲ್ಲಿ. ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದರು ಅಂತ. ಯಾರೋ ಹೆಂಗೆ ಹೇಳಿದ ತಕ್ಷಣ ಯೇಸು ಕ್ರಿಸ್ತರು ಏನು ಚೇಂಜ್ ಆಗೋದಿಲ್ಲ. ಹೇಳೋರು ಏನಾದರೂ ಹೇಳ್ಕೊಂಡು ಹೋಗಲಿ, ಅದು ನಮಗೆ ದೊಡ್ಡ ವಿಷಯನೇ ಅಲ್ಲ. ಯೇಸುನೇ, ಅವರು ನಿಜವಾದ ದೇವರೇನೆ, ಅವರು ಮಾತ್ರನೇ ಜೀವಂತ ದೇವರು, ಏಕೈಕ ದೇವರು, ಸತ್ಯ ದೇವರು, ಮಾರ್ಗ ಸತ್ಯ ಜೀವ ಅವರೊಬ್ಬರೇನೆ. ಅವರಿಂದಲ್ಲದೆ, ಅವರ ನಾಮದಿಂದಲ್ಲದೆ ಈ ಪ್ರಪಂಚದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ, ಯಾರಿಗೂ ಪಾಪಕ್ಷಮೆ ಇಲ್ಲ, ಯಾರಿಗೂ ವಿಮೋಚನೆ ಇಲ್ಲ. ಅವರಿಂದ ಮಾತ್ರನೇ ಜೀವೋದ್ಧಾರ ಸಾಧ್ಯ. ಇನ್ನು ಅದಕ್ಕೆ ವಿರುದ್ಧವಾಗಿ ಯಾರು ಏನು ಹೇಳಿದರೂ ನೋ ಪ್ರಾಬ್ಲಮ್, ಹೇಳೋರು ಹೇಳ್ಕೊಳ್ಳಿ, ಅವ್ರ ಸ್ವಾತಂತ್ರ್ಯ. ಅವರಿಗೆ ವಿರುದ್ಧವಾಗಿ ನಾವಂತೂ ಹೋಗೋದಿಲ್ಲ, ಸತ್ಯದ ಪರ ಬಿಟ್ಟು ಹೋಗೋದಿಲ್ಲ. ಸತ್ಯ ಅಂತೂ ಸಾರ್ತಾನೇ ಇರ್ತೀವಿ, ಎಲ್ಲಿಯವರೆಗೆ? ಸಾಯುವವರೆಗೆ. ಬೇರೆ ಏನಿದೆ, ಮಾಡೋದೇನಿದೆ? ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಒಂದು ವಾಕ್ಯ ಓದಿ ನಿಲ್ಲಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಆದ್ದರಿಂದ ಹುಚ್ಚು ಹೊಳೆಯಲ್ಲಿ ಈ ಪ್ರಪಂಚದ ವ್ಯಾಮೋಹ ಎಂಬ, ಧಾರ್ಮಿಕತೆ ಎಂಬ ಹುಚ್ಚು ಹೊಳೆ, 2 ರೀತಿ ಹೊಳೆ ಇದೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೊಂದು ಸರಿ ಯಾವಾಗಾದರೂ ಡೀಟೇಲ್ ಆಗಿ ಹೇಳ್ತೀನಿ, ಆಯಿತಾ? ಒಂದು ವರ್ಲ್ಡ್ಲಿ ಸಿಸ್ಟಮ್, ಇನ್ನೊಂದು ರಿಲೀಜಿಯಸ್ ಸಿಸ್ಟಮ್. 2 ಡೇಂಜರ್ ಸಿಸ್ಟಮ್ಸ್ಗಳೇ. ನಮಗೆ ಬೇಕಾಗಿರೋದು ಒಂದೇ ಒಂದು ಸಿಸ್ಟಮ್, ಅದು ಗಾಡ್ಲಿ ಸಿಸ್ಟಮ್, ಹೆವೆನ್ಲಿ ಸಿಸ್ಟಮ್. ಓಕೆ, ದಟ್ ಶುಡ್ ಬಿ ದ ಕ್ರಿಶ್ಚಿಯನ್ ಸಿಸ್ಟಮ್. ಹುಚ್ಚು ಹೊಳೆಯಲ್ಲಿ ಕೊಚ್ಚು ಹೋಗದ ಹಾಗೆ ನಾವು ಕೇಳಿರುವ ಸತ್ಯಗಳಿಗೆ, ನಾವು ಕೇಳಿರುವ ಆತ್ಮೀಕ ಸತ್ಯಗಳಿಗೆ ಬಿಗಿಯಾಗಿ ಕಚ್ಚಿಕೊಳ್ಳಬೇಕು. ಬಿಗಿಯಾಗಿ ಕಚ್ಚಿಕೊಳ್ಳಬೇಕು. ನಾವು ಕೇಳಿರುವ ಸತ್ಯಗಳಿಗೆ ಬಿಗಿಯಾಗಿ ಕಚ್ಚಿಕೊಳ್ಳಬೇಕು. ಯಾಕೆ ಅಂದರೆ ನೀನು ಸ್ವರ್ಗಕ್ಕೆ ಹೋಗಬೇಕು ಮಗನೇ. ನಿತ್ಯ ಜೀವ ಎಂಬ ಬಹುಮಾನ ನಿನ್ನದಾಗಿಸ್ಕೋಬೇಕು. ಆದುದರಿಂದ ಓಟದ ಪಂದ್ಯದಲ್ಲಿ ನೀನು ಓಡಬೇಕು, ಟ್ರ್ಯಾಕಲ್ಲಿ ಓಡಬೇಕು, ಇಕ್ಕಟ್ಟಾದ ದಾರಿಯಲ್ಲಿ ಹೋಗಬೇಕು. ಲೋಕನ ನೋಡಬೇಡಿ, ಮನುಷ್ಯರನ್ನು ನೋಡಬೇಡಿ, ಟ್ರ್ಯಾಕಿಂದ ಹೊರಗೆ ಬರಬೇಕಾಗತ್ತೆ. ನಾವು ಆ ಫ್ಲೋದಲ್ಲಿ ಹೀಗೆ ತೇಲ್ಕೊಂಡು ಹೋಗಬೇಕಾದವರಲ್ಲ. ರಿವರ್ಸ್, ಉಲ್ಟಾ, ಆಪೋಸಿಟ್ ಡೈರೆಕ್ಷನಲ್ಲಿ ಈಜ್ಕೊಂಡು ಸ್ವರ್ಗ ಸೇರಬೇಕಾದವರು. ಪೇರೆಂಟ್ಸ್, ಇಫ್ ಯು ಸ್ಟಾರ್ಟ್ ಸ್ವಿಮ್ಮಿಂಗ್ ಅಗೇನ್ಸ್ಟ್ ದ ಫ್ಲೋ ಆಫ್ ದ ವರ್ಲ್ಡ್, ಬೈ ಸೀಯಿಂಗ್ ಯು ಆರ್ ಸ್ವಿಮ್ಮಿಂಗ್ ಅಗೇನ್ಸ್ಟ್ ದ ಫ್ಲೋ ಆಫ್ ದ ವರ್ಲ್ಡ್, ಯುವರ್ ಚಿಲ್ಡ್ರನ್ ವಿಲ್ ಸ್ವಿಮ್ ವಿತ್ ಯು. ಅದರ್ವೈಸ್ ಯು ವಿಲ್ ಲೂಸ್ ದೇರ್ ಸೋಲ್ಸ್. ತಂದೆ ತಾಯಿಂದರೆ, ನೀವು ಈ ಲೋಕದ ಆ ಹರಿವಿಕೆಗೆ ವಿರುದ್ಧವಾಗಿ ಜೀವಿಸುವ ಆತ್ಮಿಕ ಜೀವನ, ಕ್ರೈಸ್ತ ಜೀವನವನ್ನು ನೋಡುವ ನಿಮ್ಮ ಮಕ್ಕಳು ನಿಮ್ಮಿಂದನೇ ಈಚ್ಕೊಂಡು ಬರ್ತಾರೆ. ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಅವರು ಬರ್ತಾರೆ. ಇಲ್ಲಾಂದರೆ ನೀವು ದಿನ ಎಲ್ಲ ಅಲ್ಲೆಲ್ಲೂ ಹೇಳಿ ಪ್ರೈಸ್ ಲಾರ್ಡ್ ಹೇಳಿ ಆ ಹರಿವಿಕೆಗೆ ತಕ್ಕ ಹಾಗೆ ಲೋಕದ ಹರಿವಿಕೆಯಲ್ಲಿ ಹೋದರೆ ಅವರು ಅಲ್ಲೆಲ್ಲೂ ಪ್ರೈಸ್ ಲಾರ್ಡ್ ಹೇಳ್ಕೊಂಡು ಅವರು ಹಾಗೆ ಹೋಗ್ತಾರೆ. ಆದ್ದರಿಂದ ದೇವರು ನಮಗೆ ಕೊಟ್ಟಂಥ ಈ ಆತ್ಮೀಕ ಆಲೋಚನೆಗಳನ್ನು ಈ ದಿನ ನಮಗೇನು ಕೊಟ್ಟಿದ್ದಾರೋ, ಯಾರೆಲ್ಲ ವೆಬ್ಎಕ್ಸಲ್ಲಿ ಜಾಯ್ನ್ ಆಗಿದ್ದೀರೋ, ಫೇಸ್ಬುಕ್, ಯೂಟ್ಯೂಬಲ್ಲಿ ಜಾಯ್ನ್ ಆಗಿದ್ದೀರೋ, ಈ ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿ. ಯೇಸು ಕ್ರಿಸ್ತರ ಮೇಲೆ ಪ್ರೀತಿ ಇದ್ದರೆ, ಯೇಸು ನನಗಾಗಿ ಸತ್ತಿದ್ದಾರೆ, ಆತನಲ್ಲಿ ವಿಶ್ವಾಸ ಇಟ್ಟ ಯಾರೊಬ್ಬನು ನಾಶವಾಗಬಾರ್ದು, ಪ್ರತಿಯೊಬ್ಬರು ನಿತ್ಯ ಜೀವ ಪಡೆಯಬೇಕೆಂದೇ ದೇವರು ತಮ್ಮ ಒಬ್ಬನೇ ಮಗನನ್ನು ನನಗೋಸ್ಕರ ಬಲಿ ಕೊಟ್ಟಿದ್ದಾರೆ ಎಂಬ ನಂಬಿಕೆ ಇರುವವರು ಖಂಡಿತವಾಗಲೂ
ನಾವು ಹೊಸ ಜನ್ಮ ಪಡ್ಕೊಳ್ಳಿಕ್ಕೆ ಆಸೆ ಪಡ್ತೀವಿ, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸ್ಕೊಳ್ಳಿಕ್ಕೆ ಆಸೆ ಪಡ್ತೀವಿ, ಮತ್ತು ಪ್ರಪಂಚದ ಆ ಹರಿಯುವಿಕೆಗೆ, ಆ ಲೋಕದ ಆ ಒಂದು ಏನು ಫ್ಲೋ ಇದೆಯೋ ಅದಕ್ಕೆ ವಿರುದ್ಧವಾಗಿ ನಾವು ದೇವರ ದಾರಿಯಲ್ಲಿ, ದೇವರಿಗೆ ಮೆಚ್ಚುಗೆ ಆಗುವ ದಾರಿಯಲ್ಲಿ, ದೇವರಿಗೆ ಮಹಿಮೆ ಆಗುವ ದಾರಿಯಲ್ಲಿ ಆ ಜೀವನವನ್ನು ಜೀವಿಸಲಿಕ್ಕೆ ನಾವು ಸರ್ವ ಪ್ರಯತ್ನವನ್ನು ಮಾಡ್ತೀವಿ. ಅದರಿಂದ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಆ ಒಂದು ಶಕ್ತಿ ನಮ್ಮೊಬ್ಬೊಬ್ಬರಲ್ಲಿಯೂ ತುಂಬಲ್ಪಡ್ತದೆ. ಖಂಡಿತವಾಗಲೂ ದಾಹವುಳ್ಳವನಿಗೆ ಜೀವಜಲ ಎಂಬುದಾಗಿ ದೇವರ ವಾಕ್ಯ ನುಡಿತದೆ. ಈ ಒಂದು ಸಮಯದಲ್ಲಿ ನಾವು ದಾಹದಿಂದ ಕೇಳೋಣ, ಅಪ್ಪ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಈ ಒಂದು ಮನೆಯಲ್ಲಿ ಒಟ್ಟಾಗಿ ಸೇರಿರುವ ಪ್ರತಿಯೊಬ್ಬರು ಅಪ್ಪ ಪಿತನೇ ಆ ಸ್ವರ್ಗದ ಶಕ್ತಿಯಿಂದ ತುಂಬಲ್ಪಡಲಿ ಅಪ್ಪ. ಯಾರೊಬ್ಬರೂ ಕೂಡ ನಾಶವಾಗಿ ಹೋಗಬಾರದೆಂದೇ ನಿನ್ನ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನನ್ನು ನಮ್ಮೆಲ್ಲರಿಗಾಗಿ ಬಲಿ ಕೊಟ್ಟಂಥ ಒಳ್ಳೆಯ ಪರಮ ತಂದೆಯೇ, ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನೀವು ಸ್ವರ್ಗದ ಶಕ್ತಿಯಿಂದ ತುಂಬಲ್ಪಡದೆ ಇಲ್ಲಿಂದ ಹೋಗಬೇಡಿ ಎಂಬುದಾಗಿ ಹೇಳಿದ ದೇವರೇ, ಆ ಸ್ವರ್ಗದ ಶಕ್ತಿಯಿಂದ, ಪರಲೋಕ ಶಕ್ತಿಯಿಂದ ಪ್ರತಿಯೊಬ್ಬರು ತುಂಬಲ್ಪಡಲಿ ಅಪ್ಪ. ಈ ದಿನ ನಾವು ಆಲಿಸಿರುವ ನೀವು ನಮಗೆ ಕೊಟ್ಟಂಥ ಈ ಆತ್ಮಿಕ ಸತ್ಯಗಳಿಗೆ ಬಿಗಿಯಾಗಿ ಕಚ್ಚಿಕೊಂಡು ಜೀವಿಸಲು ಬೇಕಾದ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಪಿತನೆ. ಹಾಲೆಲೂಯ. ಯೇಸುವೇ ಸ್ತೋತ್ರ ಅಪ್ಪ. ನಮ್ಮ ಕುಟುಂಬದಲ್ಲಿ ನೀವು ನಮಗೆ ಕೊಟ್ಟ ಎಲ್ಲ ಮಕ್ಕಳು, ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಅಪ್ಪ ತಂದೆಯಾದ ದೇವರೇ, ಪವಿತ್ರಾತ್ಮ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ ಜೀವಿಸಲಿ ಅಪ್ಪ. ಯಾವ ರೀತಿ ನಮ್ಮ ಪೂರ್ವಜರು, ಅಪಸ್ತೋಲರು, ಆದಿ ಧರ್ಮಸಭೆಯ ಕ್ರೈಸ್ತರು ಯಾವ ರೀತಿಯಲ್ಲಿ ಜೀವಿಸಿದರೋ ಅದೇ ರೀತಿಯ ಒಂದು ವಿಶ್ವಾಸದ ಜೀವಿತವನ್ನು ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಅದಕ್ಕೆ ಬೇಕಾದ ಆತ್ಮಧೈರ್ಯ, ಪವಿತ್ರಾತ್ಮನ ಶಕ್ತಿ ಒಬ್ಬೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಹಾಲೆಲೂಯ. ಯಾವುದೇ ವಿಧವಾದ ವ್ಯಾಮೋಹಗಳಿಗೆ, ಹಣದ ಲೋಕದ ವ್ಯಾಮೋಹಗಳಿಗೆ, ಇಹಲೋಕದ ಯಾವುದೇ ವಿಷಯಗಳಿಗೆ ನಾವು ಸೋತು ಹೋಗದ ಹಾಗೆ, ನಮ್ಮ ಮನಸ್ಸನ್ನು ಅದರಲ್ಲಿ ಕೇಂದ್ರೀಕರಿಸಿಕೊಳ್ಳದ ಹಾಗೆ, ಕರ್ತನೇ ನಿನ್ನ ಹಿಂಬಾಲಕರಾಗಿ ಪ್ರತಿನಿತ್ಯವೂ ನೀನು ನಡೆದ ಹಾದಿಯಲ್ಲಿ ನಿನ್ನ ಹೆಜ್ಜೆಯ ಜಾಡುಗಳನ್ನು ಹಿಂಬಾಲಿಸಿ ನಿನ್ನ ಹಿಂಬಾಲಕರಾಗಿ ಅನುದಿನದ ಶಿಲುಬೆಯನ್ನು ಹೊತ್ತುಕೊಂಡು ಬರಲು ಬೇಕಾದ ಆತ್ಮನ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಪ್ರತಿಯೊಬ್ಬರ ಆತ್ಮನ ಬಲದಿಂದ ತುಂಬಲ್ಪಡಲಿ ಅಪ್ಪ. ಈ ಲೋಕದಲ್ಲಿರುವ ಸಕಲ ಕ್ರೈಸ್ತರು, ಎಲ್ಲ ಸಭೆ ಯೇಸುವಿನ ನಾಮದಲ್ಲಿ ದೇವರಾತ್ಮನ ಶಕ್ತಿಯಿಂದ ತುಂಬಲ್ಪಡಲಿ ಅಪ್ಪ, ತುಂಬಲ್ಪಡಲಿ ಅಪ್ಪ. ಕ್ರೈಸ್ತ ಯೌವನಸ್ಥ ಮಕ್ಕಳು ಪವಿತ್ರಾತ್ಮನಿಗಾಗಿ ದಾಹವುಳ್ಳವರಾಗಲಿ ಅಪ್ಪ. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ ಶುಭ ಸಂದೇಶವನ್ನು ಸಾರುತ್ತಾ ಶುಭ ಸಂದೇಶಕ್ಕೆ ಯೋಗ್ಯವಾದ ಜೀವನವನ್ನು ಜೀವಿಸುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಪರಿಶುದ್ಧಾತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮರೇ ಸ್ತೋತ್ರ, 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 ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ.